ನಾನು ನನ್ನ ತಮ್ಮ ಸ್ವಲ್ಪ ಸಿಮಿಲರ್ ಕಾಣಿಸ್ತಾ ಇದ್ದೀರಿ. ಇವತ್ತು ನೋಡ್ರಿ ಅವ್ರು ಚೆನ್ನಾಗಿರ್ಲಿ, ಖುಷಿಯಾಗಿರ್ಲಿ. ಥ್ಯಾಂಕ್ ಯು. ತಲೆ ಕೆಡ್ಸ್ಕೊಳ್ಳಲ್ಲ. ಎಷ್ಟೇ ನೆಗೆಟಿವ್ ಆಗಿ ನಮ್ ಬಗ್ಗೆ ಮಾತಾಡ್ಕೊಳ್ಳಿ, ಆಚೆ ತಲೆ ಕೆಡ್ಸ್ಕೊಂಡು ಏನು ಅಂದ್ರೆ ನಿಮಗ್ ಯಾರು ವ್ಯಾಲ್ಯೂ ಕೊಡ್ತಾರೆ, ನಿಮಗ್ ಯಾರು ಸಪೋರ್ಟ್ ಮಾಡ್ತಾರೆ ಅಂತವ್ರನ್ನ ಬೆಳೆಸಿ ಅಂತವ್ರನ್ನ ಇಟ್ಕೊಳ್ಳಿ ಜೊತೆಲಿ. ಮೇಲೆ ಬೆಳಿಬೇಕು ಅನ್ನೋದು ನಮಗ್ ಇಂಟೆನ್ಷನ್ ಇಲ್ಲ. ನಾವೇನು ಅಂತ ನಮಗ್ ಮಾತ್ರ ಗೊತ್ತು. ಸೊ ನಮ್ಮನ್ನ ಪ್ರೀತಿಸೋರು ಮಾತ್ರ ಗೊತ್ತು. ಇದೇನೆ ಈ ಕಾರಲ್ಲಿ ಕೂತ್ಕೊಂಡು ನೆನಿಲ್ ಬಲಿ ಸಾಕೋತಾವಳೆ ಮಾತ್ರ ನಿಜ ಸೈಕ್ ಆಗಿದೆ ಗೈಸ್. ಇದು ಹನುಮಾನ್ ಟೆಂಪಲ್ ಅಂತ ಮೊಸಪ್ಪು ಹಾಕ್ತಾರಲ್ವಾ, ಮೊಸಪ್ಪು, ಬಸ್ಸಾರು, ಪಲ್ಯ, ಯಾವ್ದು ಪಾಲಕ. ಹಿಂಗಾದ್ರೂ ಮಾಡಿ ನನ್ ಗಂಡನ ಹತ್ರ ಖರ್ಚು ಮಾಡಿಸ್ತಾನೆ ಇರ್ತೀನಿ ಎಲ್ಲಿ ಬಂದು. ವೆಲ್ಕಮ್ ಟು ನಮ್ಮ ಅಕ್ಕನ ವ್ಲಾಗಲ್ಲಿ ನಾನು ಬಂದಿದ್ದೀನಿ. ಇವತ್ತು ಏನ್ ಸ್ಪೆಷಲ್ ಅಂದ್ರೆ, ಇವತ್ತು ನಾನು, ನಮ್ಮ ಅಕ್ಕ, ನಮ್ಮ ಭಾವ, ಇಬ್ರು ಮಕ್ಕಳು ಒಂದು ಟೆಂಪಲ್ಗೆ ಹೋಗ್ತಾ ಇದೀರಿ. ಅದೇ ಸ್ಪೆಷಲ್ ಇವತ್ತು. ಅದಕ್ಕೆ ನೋಡಿ ಇವತ್ತು ಪಂಕಾಗ್ ರೆಡಿ ಆಗಿದ್ದೀರಿ, ನಮ್ಮ ಅಕ್ಕನೂ ರೆಡಿ ಆಗಿದ್ದಾಳೆ. ನಮ್ಮ ಭಾವನ್ ತೋರಿಸ್ತೀನಿ ಬನ್ನಿ. ನೋಡಿ ನಾನು ಯಾವ್ದು ಹಳೆ ಬಟ್ಟೆನೆ ಹಾಕೊಂಡಿದೀನಿ. ನಾನು ನನ್ನ ತಮ್ಮ ಸ್ವಲ್ಪ ಸಿಮಿಲರ್ ಕಾಣಿಸ್ತಾ ಇದ್ದೀರಿ. ಇವತ್ತು ನೋಡ್ರಿ ನಾವು ಹೀರೋ ತರ ಕಾಣಿಸ್ತಾ ಇದ್ದೀರಿ. ನಮ್ಮ ಭಾವನ್ ತೋರಿಸ್ತೀನಿ ಬನ್ನಿ. ಇವತ್ತೊಂಥರ ಸ್ಪೆಷಲ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. 100% ಇವತ್ತು ಇದನ್ನ ಫುಲ್ ಕಂಪ್ಲೀಟ್ ಆಗಿ ನೋಡಿ, ನೀವು ತುಂಬಾ ಖುಷಿ ಆಗ್ತೀರಾ. ಬೇರೆ ನಮ್ಮ ಭಾವರ್ನ ತೋರಿಸ್ತೀರಿ. ಇದು ನಮ್ಮ ಕಾರು, ಗೊತ್ತಲ್ಲ ನಿಮ್ಗೆ ಗೊತ್ತಿರಬೇಕು. ಇಲ್ಲಿ ನಮ್ಮ ಅಂಕಲ್ ಇರೋ ತರ ರೆಡಿ ಆಗಿದ್ದಾರೆ. ಎಲ್ಲರಿಗೂ ವಂದನೆಗಳು. ಆಮೇಲೆ ಜೊತೆ ಬಂದಿದೆ, ಪಾರ್ಟಿ ಇದೆ. ಮೆಂಟಿ ಹಾಕೋದಲ್ಲ, ಕೈ ಮುಗಿಯ ದೇವ್ರ ಕೈ ಮುಗಿಯಕ್ಕೆ ಹೋಗ್ತಿರೋದು. ಈ ಲಾಗ್ನ ಕಂಪ್ಲೀಟ್ ಆಗಿ ನೋಡಿ, ನೀವು ತುಂಬಾ ಒಳ್ಳೆ ಮಜಾ ಕೊಡ್ತಾರೆ. ಏನೇ ಆಗ್ಲಿ, ನಮ್ ಶಿವಕುಮಾರ್ ನಾಯಕ್ ಅವರು ಇವಾಗ ಹೀರೋ ತರ ಆಗಿ ಒಂದು ಶಾರ್ಟ್ ಫಿಲಿಮ್ಗೆ ರೇಪಿಸ್ಟ್ ಅವೆಲ್ಲ ಹಾಕೊಳಕ್ ಹೋಗ್ಬಿಡಿ. ನೋಡ್ರಿ ನಮ್ ಸಿರಿ, ಇವತ್ತು ನಮ್ ಸಿರಿ ರೆಡಿ ಆಗೋಳೆ. ಸಮ್ರಾಟ್ ಬರ ಇಲ್ಲಿ. ಅಲ್ಲ, ಒಂದು ಶಾರ್ಟ್ ಫಿಲಿಮ್ ಅಲ್ಲಿ ವಿಲನ್ ಆಗಿ ಹಾಕಿ ಸಿಕ್ಕಿದೆ. ಅದು ತುಂಬಾ ಬರ್ತಾ ಇದೆ ಫಿಲಿಮು. ನೋಡಿ ಇವೆಲ್ಲ ಕಟ್ ಗೊತ್ತಾಗ್ಬಿಡುತ್ತೆ ಅಂತ ಫಿಲಿಮ್ ಮಾಡ್ತಾ ಇರೋದು. ಸರಿ, ಬನ್ನಿ. ಗೊತ್ತಿಲ್ಲದೆ ಫಿಲಿಮ್ ಮಾಡ್ತಾ ಇದ್ದಾನೆ. ಏನೇನಾಗುತ್ತೆ ಅಂತೆಲ್ಲ ತೋರಿಸ್ತೀರಿ. ಬಾಯ್. ಏನ್ ಗೊತ್ತಾ ಗಾಯ್ಸ್, ನಾವು ನಮ್ ಕಾರಲ್ಲಿ ನನ್ ಮುಂದೆ ಕುತ್ಕೋಬೇಕಂತ ಯಾವಾಗೂ ಥಿಂಕ್ ಮಾಡ್ತಾ ಇರ್ತೀನಿ. ನಮ್ಮ ಅಕ್ಕ ಇದ್ದಾಳಲ್ವಾ, ಇವಳು ಜಾಗನೇ ಬಿಡಲ್ಲ ಅಂತ. ವಾಮಿಟ್ ಮಾಡ್ಲಿ, ವಾಮಿಟ್ ಮಾಡಿ ಬರ್ಲಿ, ಏನ್ ಬಂದ್ರು ಬಿಡಲ್ಲ ಅವಳು ಮುಂದೆ ಕುತ್ಕೊಳಕ್ಕೆ. ಸೊ ಗೈಸ್, ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಅರ್ಜುನ್ಸ್ ವ್ಲಾಗ್ ಕನ್ನಡ. ಸೊ ಎಸ್, ನಾವಿವತ್ತೆಲ್ರು ನನ್ನ ಹಸ್ಬೆಂಡು, ನನ್ನ ತಮ್ಮ, ನನ್ನ ಇಬ್ರು ಮಕ್ಳು, ನಾವೆಲ್ಲ ಎಲ್ಲೋಗ್ತಿದೀವಿ ಅಂತ ಹೇಳಿದ್ರೆ, ಸೊ ಕೈಲಾಸಗಿರಿ ಟೆಂಪಲ್ಗೆ ಹೋಗ್ತಾ ಇದೀವಿ. ಸೊ ಆಲ್ಮೋಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಅದು ಒಂದು ವೈರಲ್ ಆದಂತ ವಿಡಿಯೋ, ಟೆಂಪಲ್ ಕೂಡ ಅದು. ಸೊ ಅಲ್ಲಿ ಹೋಗ್ತಿದೀವಿ. ಅಂಡ್ ಲಾಸ್ಟ್ ಟೈಮ್ ಸಹನು ನಾವು ಸಾಮ್ರಾಟ್ ಸಿರಿ ಬರ್ತ್ಡೇಗೆ ತಾನೆ, ಸಾಮ್ರಾಟ್ ಸಿರಿ ಬರ್ತ್ಡೇ ಗೈಸ್ ಅವಾಗ. ಸೊ ಅವಾಗ ಪ್ಲಾನ್ ಹಾಕೊಂಡಿದ್ವಿ ಹೋಗ್ಬೇಕು ಅಂತ. ಬಟ್ ಅಲ್ಲಿ ಕೆಲವೊಂದಷ್ಟು ಪ್ರಾಬ್ಲಮ್, ಅಡೆತಡೆಗಳು ಆಗೋಯ್ತು ಅವತ್ತಿನ ದಿವಸನೇ. ಸೊ ಇನ್ಬಿಟ್ವಿ, ಅಂದ್ರೆ ದೇವಸ್ಥಾನಕ್ಕೆ ನಾವು ಹೋಗಿಲ್ಲ. ಅಲ್ಲಾಗಿದ್ ಪ್ರಾಬ್ಲಮ್ ಇಂದ ಡೈರೆಕ್ಟ್ ನಾವು ಮನೆ ಕಡೆ ಬಂದ್ಬಿಟ್ವಿ. ಅವತ್ತಿನ ದಿವಸನೇ, ಅಂದ್ರೆ ಸಾಮ್ರಾಟ್ ಸಿರಿ ಬರ್ತ್ಡೇ ದಿವಸ ಅದೊಂಥರ ನಮ್ಗೆ ಒಂದು ಮರೆಯಕ್ಕಾಗದ ಒಂದು ಇನ್ಸಿಡೆನ್ಸ್ ಆಗಿದ್ದ. ಅವತ್ತು ದೊಡ್ಡದಾಗಿತ್ತು. ಸೊ ಅದಕ್ಕೋಸ್ಕರ ಅವತ್ತು ಹೋಗಕ್ಕಾಗಿಲ್ಲ. ಅಂಡ್ ಅದನ್ನ ಹೇಳ್ತೀನಿ ನನ್ ಮುಂದೆ ಏನಾಗಿತ್ತು ಅಂತ. ಸೊ ಇವತ್ತು ನಮ್ ಜೊತೆ ಇದಾರೆ ಅರ್ಜುನ್ ಜಾಕಿ ಅವರು, ಅಂಡ್ ನಿಮ್ಮ ಸೈಲೆಂಟ್ ಶಿವ ಅವರು, ಅಂಡ್ ನನ್ನ 2 ಮುದ್ದು ಮಕ್ಕಳು. ನೋಡಿ, ಇನ್ನು ಯಾವಾಗ್ಲೂ ಊದನ್ ತರನೇ ಕೂತಿರ್ತಾನೆ ನನ್ ಮಗ. ಸಾಮ್ರಾಟ್ ಗಿಲ್ಲು. ಇನ್ನು ಹೊರಡ್ತಾ ಇದೀವಿ. ಟೈಮ್ ಬಂದ್ಬಿಟ್ಟು ಆಲ್ರೆಡಿ 11:45 ಗೈಸ್. ಸೊ ಹೋಗೋ ಅಷ್ಟ್ರಲ್ಲಿ ಎಷ್ಟೊತ್ತಾಗುತ್ತೆ, ಏನು ಎತ್ತ ಅಂತ ಕಂಪ್ಲೀಟ್ ಆಗಿ ನೋಡಿ. ನಮಗ್ ಸಪೋರ್ಟ್ ಮಾಡ್ಬೇಕು, ಎಂಕರೇಜ್ ಮಾಡ್ಬೇಕು. ಇನ್ನ ನೀವು ಎನರ್ಜಿ ಬೂಸ್ಟ್ ಆಗುತ್ತೆ ನಮ್ಗೆ. ಇನ್ನು ಮುಂದೆ ಹೆಂಗೆ ನಮ್ಮ ಎಲ್ಲ ಒಂದು ಪ್ರತಿಯೊಂದು ವಿಡಿಯೋದಲ್ಲೂ ನಾವು ಅಪ್ಡೇಟ್ ಆಗಿರ್ತೀವಿ. ಇನ್ಮೇಲಿಂದ ಪ್ರತಿಯೊಂದು ಇದಕ್ಕೂ ನೀವು ಸಪೋರ್ಟ್ ಕೊಡ್ಬೇಕು. ಒಟ್ಟಲ್ಲಿ ನಿಮ್ ಸಪೋರ್ಟ್ ನಮ್ಗೆ ಬೇಕೇ ಬೇಕು. ನಮ್ ಸೆಲೆಕ್ಟ್ ಶೋ ಅವ್ರು ಇವಾಗ ಜಿಮ್ ಅಲ್ಲಿ ಹೆಂಗೆ ಎಮೋಷನಲ್ ಇದಾರೆ, ಅದೇ ತರ ಮೋಟಿವೇಶನ್ ತಗೊಂತಾರ ಲಾಗ್ ಅಲ್ಲಿ. ನೋಡ್ತಾ ಇದ್ರೆ ಲಾಗ್ ನ ಇನ್ನೊಂದ್ಸರಿ ನೋಡ್ಬೇಕು ಅನ್ಸ್ಬೇಕು, ನೋಡ್ತಾ ಇದ್ರೆ ಲಾಗ್ ಈ ತರ ಲಾಗ್ ನ ನೋಡ್ಬಾರ್ದು ಅನ್ಸ್ಬೇಕು. ಈ ತರ ಯಾವ್ದೇ ರೀತಿ ಬೇಜಾರು ಮಾಡಲ್ಲ. ಸಾರಿ, ಸ್ವಲ್ಪ ತೊಂದ್ಬಿಟ್ಟೆ.
ಯಾವ್ದೇ ರೀತಿ ಬೇಜಾರ್ ಮಾಡಲ್ಲ, ನಿಮಗೆ ಹರ್ಟ್ ಆಗೋ ತರ ಏನು ಆಗಲ್ಲ. ಒಟ್ನಲ್ಲಿ ಫುಲ್ ಎಂಟರ್ಟೈನ್ಮೆಂಟ್ ಆಗೇ ಇರುತ್ತೆ ನಮ್ ಲಾಗು. ನಮ್ ವ್ಲಾಗ್ ನೋಡೋರೆಲ್ಲರೂ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ತೀರಾ ಗೈಸ್. ನಾವ್ ಹೇಳೋದೇ ಬೇಡ, ನೀವೇ ಇಷ್ಟಪಟ್ಟು ವ್ಲಾಗ್ಸ್ ಗಳಲ್ಲಿ ಕಮೆಂಟ್ಸ್ ಮಾಡ್ತೀರಾ. ಅಂಡ್ ಇನ್ನೊಂದ್ ಹೇಳ್ಬೇಕು ಅಂದ್ರೆ ನಮಗೆ ವ್ಲಾಗ್ ಗಳು ಮಾಡ್ತಾ ಇಲ್ಲ, ನಾವು ವ್ಲಾಗ್ ಗಳು ಮಾಡ್ತಾ ಇಲ್ಲ ಅಂತ ತುಂಬಾ ಜನ ಪಾಪ ಬೇಜಾರ್ ಮಾಡ್ಕೊಂಡಿದೀರಾ. ಅಂಡ್ ನನ್ನ ವ್ಲಾಗ್ಸ್ ವ್ಯೂಸ್ ಎಲ್ಲ ಕಮ್ಮಿ ಆಗ್ಬಿಟ್ಟಿದೆ ಗೈಸ್, ಮಾಡ್ತಿಲ್ಲ ಅನ್ನೋದಕ್ಕೆ, ಅಪ್ಡೇಟ್ ಇಲ್ಲ ಅನ್ನೋದಕ್ಕೆ. ಎಷ್ಟು ನಾನು ಮಾಡಿದ ತಕ್ಷಣ ಟಕಾಟಕ್ ಅಂತ ಎಲ್ರು ನೋಡ್ತಾ ಇದ್ರಿ, ಬಟ್ ಎಲ್ರಿಗೂ ಬೇಜಾರಾಗಿದೆ ಅಂತ ಭಾವಿಸ್ತೀನಿ. ಸೊ ಬೇಜಾರಾಗಿದ್ರೆ ಐ ಆಮ್ ಸೋ ಸಾರಿ. ಇನ್ಮೇಲೆ ಪಕ್ಕ ನಾನು ವ್ಲಾಗ್ ಮಾಡೋ ಟ್ರೈ ಮಾಡಲ್ಲ, ಮಾಡ್ತೀನಿ ಗೈಸ್. ಇಡ್ಲೇಬೇಕು ವ್ಲಾಗ್ಸ್ ಅಂತ. ಸೊ ಯಾರೋ ಬೆಳಿತಾವ್ರೆ, ನಾವು ಬೇಡವಾ? ಅದೇ ಅವಾಗ್ಲಿಂದ ಬೆಳ್ಕೊ ಬಂದವ್ರು ನಾವು. ಈಗ ಬಂದವ್ರನ್ನ ನಾವೇ ಕಿಲ್ಲಾಡಿ ಕಿಂಗು ಅಂತ ಓಡಾಡ್ತಾವ್ರೆ. ನಾವ್ ಅವಾಗ್ಲಿಂದ ಕಿಂಗ್ಗಳ ತರನೇ ಇದ್ದವ್ರು ಅಷ್ಟೇ. ಕರೆಕ್ಟ್ ಮಚ್ಚ, ನೀನು ಎಷ್ಟಿಗೆ ಕರೆಕ್ಟ್ ಆಗಿ ಫ್ಯಾನ್ ಮಚ್ಚ. ಎಷ್ಟು ತರ ಮಾತ್ರ ಬೇರೆಯವ್ರವ, ನಮ್ದೇ ಅವ. ಹೌದೌದು ಮತ್ತೆ ಹ್ಞೂ ಗೈಸ್, ನಿಜವಾಗ್ಲು ನಾವು ನಮ್ಮನ್ನ ಒಡೆ ಪಾವುಗಳೆಲ್ಲ ಹೆಂಗೋ ಮಾಡ್ತಾವ್ರಂತೆ. ನಾವು ಕಷ್ಟ ಬಂದ್ ಬೆಳ್ದವ್ರು, ಸಪೋರ್ಟ್ ಕಷ್ಟಪಟ್ಟು ಇಂಪಾರ್ಟೆಂಟ್ ಫಾಲೋವರ್ಸ್ ಅಲ್ಲ, ಮೇನ್ ಲೈಕ್ಸ್ ಅಲ್ಲ, ನಮಗ್ ಜನ ಇಂಪಾರ್ಟೆಂಟ್. ನಮ್ನ ತುಂಬಾ ಇಷ್ಟಪಡೋರು ಸುಮಾರು ಜನ ಇದಾರೆ, ಅವ್ರಿಗೋಸ್ಕರ ವಿಡಿಯೋ ಮಾಡ್ತೀವಿ. ಕಂಪ್ಲೀಟ್ ಆಗಿ ನೋಡಿ ಈ ವಿಡಿಯೋನ. ಕಂಪ್ಲೀಟ್ ನಿಮ್ಗೆ ಒಂದು ಎಂಟರ್ಟೈನ್ಮೆಂಟ್ ಆಗಿರುತ್ತೆ, ತುಂಬಾ ಮಸ್ತ್ ಆಗಿರುತ್ತೆ. ಎಂಟರ್ಟೈನ್ಮೆಂಟ್ ಮಾಡಿಲ್ಲ ಅಂದ್ರೆ ನಮ್ ಶರತ್ ನಮ್ಮ ಶಿವು ದೇವಸ್ಥಾನ ಹತ್ರ ಬಟ್ಟೆ ಎಲ್ಲ ಬಿಚ್ಬಿಟ್ಟು ಪೋಸಿಂಗ್ ಹೊಡಿತಾನೆ. ಏನು ಪೂಜಾರಿ ಗುರಾಯಿಸ್ಕೊಂಡು ಟೀ ಶರ್ಟ್ ಬಿಚ್ಚಿ ಪೂಜಾರಿ ಬಾಡಿ ಬರ್ಲಿ ಅಂತ ದೇವ್ರನ್ನ ಬೆಳಗ್ ಬಂದಿದ್ದೀನಿ ಅಂತ ಹೇಳು. ನಮ್ ಇದ್ರಲ್ಲಿ ನಮ್ಮ ಹತ್ರ ಬಂದವರೆಲ್ಲ ಅವ್ರು ಬೆಳ್ಕೊಂಡ್ ಹೋಗಿದ್ದೆ ಹೊರತು ನಮ್ನ ಯಾರು ಇದ್ ಮಾಡಿಲ್ಲ. ನಾವು ತುಂಬಾ ಸಪೋರ್ಟ್ ಮಾಡಿದ್ರೆ ಓಕೆ, ಪರವಾಗಿಲ್ಲ, ಚೆನ್ನಾಗಿರ್ಲಿ. ಇನ್ ಮುಂದೆ ಆದ್ರೂ ನಾವು ಚೆನ್ನಾಗಿರ್ಬೇಕು. ಇವ್ರನ್ನ ಬಿಟ್ಟಾಯ್ತಾಯ್ತು, ಸುಮ್ನೆ ಅವ್ರನ್ನ ಬೆಳ್ಸೋದು ಇವ್ರನ್ನ ಹೇಳ್ಬೇಕಂದ್ರೆ ನಮ್ಮನ್ನ ಯೂಸ್ ಮಾಡ್ಕೊಂಡಿರೋರೆ ಜಾಸ್ತಿ ಇದಾರೆ ಹೇಳ್ಬೇಕು ಅಂತ ಹೇಳಿದ್ರೆ. ಸೊ ಅದ್ ಯೂಸ್ ಮಾಡ್ಕೊಂಡು ಇವಾಗೆಲ್ಲ ಯಾರು ಅದನ್ನ ನೆನ್ಪೇ ಇಟ್ಕೊಳಲ್ಲ ಇಲ್ಲ. ಬಟ್ ಅವಾಗ ನಾವು ನಿಮ್ ಪ್ರೀತಿ ಎಲ್ಲ ಗಳಿಸಿದ್ವಿ. ಸೊ ಅದನ್ನ ನಮ್ಮನ್ನ ಯೂಸ್ ಮಾಡ್ಕೊಂಡು ಮೋಸ್ಟ್ ಎಲ್ಲ ಬೆಳ್ಕೊಂಡೋದ್ರು. ಸೊ ಇವಾಗ ನಾವೇ ಬೆಳೆದ್ವಿ, ಹಂಗ್ ಬೆಳೆದ್ವಿ, ಹಿಂಗ್ ಬೆಳೆದ್ವಿ ಅಂತ ಹೇಳ್ಕೊಂಡು ಓಡಾಡ್ತಾ ಇದಾರೆ. ಸೊ ಪರವಾಗಿಲ್ಲ, ಆರಾಮಾಗಿರ್ಲಿ, ಚೆನ್ನಾಗಿರ್ಲಿ, ದೇವ್ರು ಒಳ್ಳೇದ್ ಮಾಡ್ಲಿ. ಇನ್ನು ಸುಖದಾಗ ನಮ್ಗಿಂತ ಹೆಸರು ಚೆನ್ನಾಗ್ ಬೆಳಿ. ಗೈಸ್, ನಾನು ನಮ್ ಡಿ ಬಸ್ ಫ್ಯಾನ್. ನಮ್ ಡಿ ಬಸ್ ಎಷ್ಟು ಜನ ಬೆಳ್ಸಿರೋ ದರ್ಶನ್ ಅವರು ಹೇಳೋದೇ ಇಲ್ಲ ನಾನ್ ಬೆಳ್ಸಿದೀನಿ ಅಂತ. ಅವ್ರ ಖುಷಿ, ಅವ್ರ ಖುಷಿ. ಯಾರು ಏನೇ ಮಾತಾಡಿದ್ರು ನಾವು ತಲೆ ಕೆಡ್ಸ್ಕೊಳಲ್ಲ. ಸೊ ಎಷ್ಟೇ ನೆಗೆಟಿವ್ ಆಗಿ ನಮ್ ಬಗ್ಗೆ ಮಾತಾಡ್ಕೊಳ್ಳಿ, ಆಚೆ ತಲೆ ಕೆಡ್ಸ್ಕೊಬಾರ್ದು. ಆರಾಮಾಗಿ ನಮ್ ಕೆಲ್ಸ ಏನಿದೆ ಅದ್ರ ಮೇಲೆ ಫೋಕಸ್ ಮಾಡ್ಕೊಂಡು ಜೀವನದಲ್ಲಿ ಹೋಗ್ಬೇಕು. ಸೊ ಯಾರು ಏನೇ ಮಾತಾಡಿದ್ರು ನಾವು ತಲೆ ಕೆಡ್ಸ್ಕೊಳಲ್ಲ. ಎಷ್ಟೇ ಕೆಟ್ಟದಾಗ ನಮ್ ಬಗ್ಗೆ ಮಾತಾಡಿದ್ರು ತಲೆ ಕೆಡ್ಸ್ಕೊಳಲ್ಲ. ಅಂಡ್ ಇನ್ನೊಂದೇನಂದ್ರೆ ಆ ಗಟ್ಸ್ ನಮ್ ಮುಂದೆ ಬಂದ್ ಮಾತಾಡೋಷ್ಟು ಗಟ್ಸ್ ಅವ್ರಿಗಿಲ್ಲ. ಬಟ್ ಹಿಂದಿಂದ ಮಾತಾಡ್ಬೋದಷ್ಟೇ ಯಾರ್ಯಾರೋ ಕೆಲವೊಬ್ರು. ಬಟ್ ಆರಾಮಾಗಿರ್ಲಿ, ಚೆನ್ನಾಗಿರ್ಲಿ, ದೇವ್ರ ಒಳ್ಳೇದ್ ಮಾಡ್ಲಿ, ಚೆನ್ನಾಗಿಟ್ಟಿರ್ಬೇಕು. ಅವ್ರು ಚೆನ್ನಾಗಿದ್ರೇನೆ ನನಗ್ ಇನ್ನೂ ತುಂಬಾ ಇಷ್ಟ. ಯಾಕಂದ್ರೆ ಅವ್ರು ಚೆನ್ನಾಗಿರ್ಬೇಕು. ಬಿಡಪ್ಪ, ನಮ್ ಜೊತೆ ಇದ್ದವ್ರು ಚೆನ್ನಾಗವ್ರೆ ಅಂದ್ರೆ ನಾವ್ ಇನ್ನೂ ಖುಷಿ ಬೀಳ್ಬೇಕು. ಅವಾಗ ನಮ್ಗೊಂದು ಗಟ್ಸ್ ಬರುತ್ತೆ, ನಾವು ಚೆನ್ನಾಗಿರಪ್ಪ, ನಮ್ಮಿಂದ ಅವ್ರು ಚೆನ್ನಾಗವ್ರೆ, ಚೆನ್ನಾಗಿರ್ಲಿ, ಖುಷಿಯಾಗಿರ್ಲಿ. ಏನು ಅಂದ್ರೆ ನಾನು ಹೇಳೋದೇನು ಅಂದ್ರೆ, ನಿಮಗ್ ಯಾರು ವ್ಯಾಲ್ಯೂ ಕೊಡ್ತಾರೆ, ನಿಮಗ್ ಯಾರು ಸಪೋರ್ಟ್ ಮಾಡ್ತಾರೆ ಅಂತವ್ರನ್ನ ಬೆಳೆಸಿ ಅಂತವ್ರನ್ನ ಇಟ್ಕೊಳ್ಳಿ ಜೊತೆಲಿ. ಅದಿದ್ರೇನೆ ವ್ಯಾಲ್ಯೂ ಜಾಸ್ತಿ. ನಿಜವಾಗ್ಲೂ ಗೈಸ್, ನಿಜ. ಅವ್ನು ಹೇಳಿದ್ ಮಾತಂತೂ ನಿಜ, ಸತ್ಯ. ಸೊ ಏನಂದ್ರೆ ಈಗಿನ ಕಾಲದಲ್ಲಿ ದುಡ್ಡಿಗೆ ಬೆಲೆ, ಮನುಷ್ಯನಿಗೆ, ಸಂಬಂಧಕ್ಕೆ. ಇನ್ನೊಂದೇನ್ ಗೊತ್ತಾ ಗೈಸ್, ದುಡ್ಡು ಇವತ್ತಲ್ಲ ನಾಳೆ ಸಂಪಾದನೆ ಮಾಡ್ಬೋದು. 4 ಜನನ ಸಂಪಾದನೆ ಮಾಡೋದು ಈಗಿನಿರೋ ಜನರೇಷನ್ ಅಲ್ಲಿ, ಈಗಿನಿರೋ ಜಗತ್ತಲ್ಲಿ ತುಂಬಾನೇ ಕಷ್ಟ ಇದೆ. 100% ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಇಲ್ಲಿವರೆಗೂ ತಂದು ನಿಲ್ಸಿದೀರಾ. ನಿಮ್ಮ ಬ್ಲೆಸ್ಸಿಂಗ್ಸ್ ನಮ್ಗೆಲ್ಲ, ಅಂಡ್ ಆ ದೇವ್ರ ಬ್ಲೆಸ್ಸಿಂಗ್ಸ್ ನಾವೆಲ್ಲ ಹಿಂಗಿರೋದಕ್ಕೆ ಹೇಳ್ಬೇಕು ಅಂದ್ರೆ. ಅಂಡ್ ನಿಜ ಹೇಳ್ಬೇಕು ಅಂದ್ರೆ ನಾವು ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಳಲ್ಲ, ಯಾರ ಬಗ್ಗೆನೂ ಕೆಟ್ಟದಾಗ ಮಾತಾಡಲ್ಲ. ಅವ್ರು ಮಾಡ್ತಾ ಇದಾರೆ ಅಂತ ನಾವು ಮಾಡ್ಬಾರ್ದು ಗೈಸ್. ಎಷ್ಟೋ ಜನ ಹೇಳ್ತಾರೆ ಅವ್ರು ಮಾಡ್ತಾ ಇದ್ರೆ ನೀವು ಬಂದ್ ಮಾಡಿ, ಅಲ್ಲ ಬೇಡವೇ ಬೇಡ. ಎಲ್ಲೇ ಇರ್ಲಿ ಗೈಸ್, ಚೆನ್ನಾಗಿರ್ಲಿ, ಎಷ್ಟೇ ಮಾತಾಡ್ಲಿ, ನಿಜ. ನಾವ್ ಆತರ ಬೆಳ್ದು ಇನ್ನೊಬ್ರನ್ನ ತುಳಿದ ಮೇಲೆ ಬೆಳಿಬೇಕು ಅನ್ನೋದು ನಮಗ್ ಇಂಟೆನ್ಷನ್ ಇಲ್ಲ. ನಾವು ಫಸ್ಟ್ ಆಫ್ ಆಲ್ ಮನುಷ್ಯ ಜೊತೆ ಬೆಳ್ದಿಲ್ಲ, ಪ್ರಾಣಿಗಳ ಜೊತೆ ಬೆಳ್ದಿರೋದು. ಏನಂದ್ರೆ ರೀಲ್ಸ್ ಗಳು ಮಾಡ್ಬೇಕು, ಅದು ನಮ್ ಕರ್ತವ್ಯ. ಆಟಿಟ್ಯೂಡ್ ಅನ್ನೋ ವಿಡಿಯೋಗಳು ಬರ್ತಾ ಇರೋದೆಲ್ಲ ಮಾಡ್ಲೇಬೇಕು. ಅದೆಲ್ಲ ಒಂದು ನಿಮ್ ಪ್ರೀತಿಗೆ, ನಿಮ್ ಖುಷಿಗೆ ಅಷ್ಟೇ ಗೈಸ್. ಮನೋರಂಜನೆ ಕೆಲವೊಂದು ನಡೀತಿದೆ ಗೊತ್ತಾ, ಈ ಮುಂದೆ ಬಂದ್ ಮಾತಾಡೋದು, ವಿಡಿಯೋದಲ್ಲಿ ಮಾತಾಡೋದು, ಅವೆಲ್ಲ ಮಾಡೋದು ಒಂದು ಎಂಟರ್ಟೈನ್. ಏನ್ ಗೊತ್ತಾ ಅವ್ರು ಮಾಡೋದು, ಅವ್ರ ಲೈಕ್ ವ್ಯೂಸ್ಗೋಸ್ಕರ ಅಷ್ಟೇ ಮಾಡೋದು. ನೀನ್ಕೂ ಇಲ್ಲ. ನಮಗೆ ಲೈಕ್ ವಿಪ್ಸ್ ಎಲ್ಲ ನಮಗ್ ಬೇಡ. ಬೇಕಾಗಿರೋ ಜನ, ನಮ್ನ ಇಷ್ಟಪಡೋರು ಸುಮಾರು ಜನ ಇದಾರೆ, ಅವ್ರಿಗೋಸ್ಕರ ಎಂಟರ್ಟೈನ್ಮೆಂಟ್ ಮಾಡ್ಬೇಕು. ಪರವಾಗಿಲ್ಲ. ನಮ್ಮ 100 ಲೈಕ್ ಬಂದ್ರು ಖುಷಿನೇ, 1 ಲೈಕ್ ಬಂದ್ರು ಖುಷಿನೇ. ನನಗೆ 1000 ಗಟ್ಟಲೆ ಲೈಕ್ ಬೇಕು, 1000 ಗಟ್ಟಲೆ ಇದ್ಬೇಕು, ನನಗೆ ಯೂಸ್ ಬೇಕು, ನನಗೆ ಫಾಲೋವರ್ಸ್ ಬೇಕು ಅನ್ನೋದು ನಮ್ಗೆ ಇಂಟೆನ್ಷನ್ ಇಲ್ಲ. ಹೌದು, ಅದ ಅವಾಗೆ ಬಿಟ್ಬಿಟ್ಟು ಅವಾಗಲೇ ಬಿಟ್ಟೋದೆ. ಅವ್ನ ಏನ್ ಗೊತ್ತಾ, ಯಾರು ಲೈಕ್ ಕೊಟ್ಟಿಲ್ಲ ಪರವಾಗಿಲ್ಲ, ಅವ್ನ ವಿಡಿಯೋಗೆ ಅವನೇ ಲೈಕ್ ಕೊಟ್ಬಿಟ್ಟು ತಂದೆ ಇರುತ್ತೆ.
ಇವಾಗ ನಮ್ ಇರೋ ಒಂದ್ ನಿಮಿಷ ಸೈಲೆಂಟ್ ಆಗಿ ಆಲ್ಮೋಸ್ಟ್ ಇವಾಗ ನಾವ್ ಮಾತಾಡಿರೋ ಮಾತುಗಳನ್ನೆಲ್ಲ ನೀವು ನೋಡಿದಾಗ ನಿಮ್ಗೆ ಗೊತ್ತಿರುತ್ತೆ, ಇದ್ರಲ್ಲೇ ಉತ್ತರ ನಾವು ಕೊಟ್ಟಿದೀವಿ ಅನ್ಸುತ್ತೆ. ಯಾರು ಏನೇ ಮಾತಾಡ್ಲಿ, ಏನೇ ಅನ್ಕೊಳ್ಳಿ, ಎಷ್ಟೇ ನಮ್ ಬಗ್ಗೆ ನೆಗೆಟಿವ್ ಸ್ಪ್ರೆಡ್ ಮಾಡ್ಕೊಂಡ್ ಬಂದ್ರು ನಾವು ತಲೆ ಕೆಡ್ಸ್ಕೊಳಾಗ ನಾವೇನು ಅಂತ ನಮಗ್ ಮಾತ್ರ ಗೊತ್ತು. ಸೊ ನಮ್ಮನ್ನ ಪ್ರೀತಿಸೋರು ಮಾತ್ರ ಗೊತ್ತು. ಗೊತ್ತಾ, ತಪ್ಪು ಮಾಡೋನೆ ಮುಚ್ಚಾಕಕ್ಕೆ ಬೇರೊಂದ್ ಮೇಲೆ ಏನೇನೋ ಎತ್ತಾಕೋದು. ಏನ್ ಹೇಳು, ತಪ್ಪು ಮಾಡಿಲ್ಲ ಅಂದ್ರೆ ನೋಡು, ಇವಾಗ ನಾವು ತಪ್ಪು ಮಾಡಿದ್ರೆ ನಮ್ ಕೆಲ್ಸ ಯಾಕೆ ನಾವ್ ಮಾಡ್ಬೇಕಾಯ್ತು? ನಮ್ಗೂ ಬೇರೆ ಕೆಲ್ಸ ಇಲ್ದೇನೆ ಅವ್ನ್ ಹಿಂಗೆ ಅವ್ನ್ ಗಿಲ್ಕಾಯ್ ಅವ್ನ್ ಹುಲ್ಕಾಯ್ ಅಂತ ಹೇಳಿರುವ ಎಲ್ಲದಲ್ಲೂ ಜಾಲಿ, ಜೋಬಲ್ ಫುಲ್ ಖಾಲಿ ಅಷ್ಟೇ. ಅದು ಇನ್ನೊಂದು ಜೋಬಲ್ ದುಡ್ಡಿಲ್ಲ ಅಂದ್ರೂ ಶೋಕಿ ಮಾಡೋದ್ರಲ್ಲಿ ಏನ್ ತಪ್ಪಿಲ್ಲ. ತಪ್ಪಲ್ಲ, 100 ರೂಪಾಯಿ ಇದ್ರು ಅದರಲ್ಲೇ ಶೋಕಿ ಮಾಡ್ತೀವಿ, ಸಾಕು ನಮ್ಗೆ. ಏನ್ ಗೊತ್ತಾ guys, ಈ ಲೇಡೀಸ್ ಪ್ರಾಬ್ಲಮ್ ಏನು ಅಂದ್ರೆ ಎಲ್ಲೋದ್ರು ಇದೇನೆ. ಈ ಕಾರಲ್ಲಿ ಕುತ್ಕೊಂಡು ನೆನಿಲ್ ಪಾಲಿಸ್ ಹಾಕೋತಾವಳೆ. ನೆನಿಲ್ ಪಾಲಿಸ್ ಅಲ್ಲ, ಲೈನ್ ಪಾಲಿಸ್ ಹಾಕೋತಾವಳೆ. ಗೈಸ್ ನೋಡಿ, ಇವಾಗ ನೇಲ್ ಪಾಲಿಶ್ ಒರ್ಸಿಲ್ಲ ಗೈಸ್, ಅದ್ರ ಮೇಲೆ ಹಾಕ್ತಾ ಇದೀನಿ ಬ್ಲಾಕ್. ಒಂಥರ ಕಾಣುತ್ತಲ್ವಾ, ಅದಕ್ಕೇನೆ. ಅಲ್ಲ ಹೆಂಗ್ ಯಾರ ಇವೆಲ್ಲ ಮೊದ್ಲೇನೆ ಹಾಕೋಬೇಕು. ಎಲ್ಲ ನಾವು ಹೋಗೋ ಟೈಮಲ್ಲಿ ಕಾರಲ್ಲಿ ಕುತ್ಕೊಂಡು ಹಾಕೋಬೇಕು. ಇರೋರ್ಗೆ ಕಷ್ಟ ನಿಮ್ಗೆ ಏನಪ್ಪಾ ಗೊತ್ತು, ಮಕ್ಕಳು ಗೊತ್ತು. ಈ ಸಾಹೇಬ್ರಿಗೆ ಗೈಸ್ ಇವ್ರೊಂದ್ ಕಾಚ ಎತ್ಕೊಳಲ್ಲ ಗೈಸ್. ಇದು ಪಕ್ಕ ನಾನ್ ನಂಬ್ತೀನಿ. ಪ್ರತಿ ಒಂದೂನು ಏನು ಎತ್ಕೊಂಡಿರ ಹೋಗ್ಬಿಡೋದು. ಒಂದ್ ಟವಲ್ ಎತ್ಕೊಡ್ಬೇಕು, ಒಂದ್ ಅಂಡರ್ವೇರ್ ಇಂದ ಎತ್ಕೊಡ್ಬೇಕು, ಪ್ರತಿ ಒಂದು ಎತ್ಕೊಡ್ಬೇಕು. ಬಹಳ ಸಂಗಾತಿಯನ್ನು ಅಲ್ಲ, ಅದು ಅಲ್ದಿರ ಏನಾದ್ರು ರೆಡಿ ಆದ್ರೆ ಬಂದ್ ರೆಡಿ ಮಾಡ್ಬೇಕು. ಶೂ ಒರ್ಸಿಲ್ಲ ಶೂ ಒರ್ಸ್ಕೊಡ್ ದೀಪ ಅಂತ ಹೇಳೋದು, ಲೇಸ್ ಕೊಟ್ಟು ಅಂತ ಹೇಳೋದು. ಇಲ್ಲಿ ಕೇಳು, ಅವಳು ಏನಂದ್ರೆ ಗೊತ್ತಾ, ಮಕ್ಕಳು ಆಗಿದ್ರ ಮುಂಚೆ ನನಗೆ ನೀನೇ ಮಗು ಚಿನ್ನು ಒಂದು, ಇವಾಗೂ ಮಗು ತರನೇ ನೋಡ್ಕೋಬೇಕು. ಹಂಗನ್ಬಿಟ್ಟು ಏನ್ ಟಿಕಾ ತೊಳಿ ಅಂತ ಒಂದ್ ಬಿಟ್ಟು ಇನ್ನೆಲ್ಲ ಮಾಡ್ಕೊಡ್ಸ್ಕೊತೀನಿ. ಗೈಸ್ ಏನ್ ಗೊತ್ತಾ, ಪ್ರತಿ ಸಲ ಏನೋ ಒಂದ್ ಹೇಳಿದ್ರೆ ಪರವಾಗಿಲ್ಲ ಗೈಸ್, ಎಲ್ಲಾನು ಹಂಗೆ. ಈ ನಡುವೆ ಇವನು ಅವ್ರ ಭಾವನ್ ಜೊತೆ ಸೇರಿ ಈ ಸೋಮಾರಿ ಬಿಳಿ ಆಗ್ಬಿಟ್ಟವನೆ ಗೈಸ್. ಸೋಂಬೇರಿ ಆಗ್ಬಿಟ್ಟವನೆ ಗೈಸ್. ನನ್ನ ಸೋಮಾರಿ ಅಲ್ಲ, ನಾನು ಅರ್ಧಾಂಗಿ ನನ್ನ ಮೇಲೆ ಇರೋ ಪ್ರೀತಿ ಯಾವತ್ತು ಕಮ್ಮಿ ಆಗ್ಬಾರ್ದು ಅಂತ ನಾನು ಬಟ್ಟೆ ಯಾವತ್ತು ನಾನೇ ಸ್ವಂತವಾಗಿ ಎತ್ತಿ ಹಾಕೊಳಲ್ಲ. ನನ್ನ ಹೆಂಡತಿ ಎತ್ಕೊಡೋದೇನೆ. ಶೂ ಕೂಡ ಅಷ್ಟೇ, ನನ್ನ ಹೆಂಡತಿ ಯಾವ ಶೂ ಇದೇ ಹಾಕೊಂಡು ಹೋಗ್ತೀನಿ ಅಂದ್ರೆ ಅದೇ ಹಾಕೊಂಡ್ ಬರೋದು, ಈ ತರ. ಆಮೇಲೆ ನಮ್ ಶೂ ಅಷ್ಟೇ, ನಾನ್ ಜಿಮ್ಗೆ ಯಾವ ಶೂ ಹಾಕೋಬೇಕು, ಯಾವ ಪ್ಯಾಂಟ್ ಹಾಕೋಬೇಕು, ಯಾವ ಬನೀನ್ ಹಾಕೊಂಡ್ ಹೋಗ್ಬೇಕು ಜಿಮ್ಗೆ, ಅದ್ ನಮ್ ಶೂ ಎತ್ಕೊಡ್ತಾನೆ. ಈ ತರ ಪ್ರೀತಿ ತುಂಬಾ ಉಕ್ಕಿ ಹರಿಸ್ಬೇಕಾದ್ರೆ ನಾವು ಕಷ್ಟ ಬೀಳ್ಬಾರ್ದು ಅಂತ ತುಂಬಾ ಜನಕ್ಕೆ ಬೇಡಿಕೆ ಕೊಡ್ತಾ ಇದೀನಿ. ನಾಳೆ ದಿವಸ ಭಾವ ಆದವರು ಈ ತರ ಬಾಮೈದ ಈ ತರ ಹೆಂಡತಿ ಇದ್ರೆ ಯೂಸ್ ಮಾಡ್ಕೊಳ್ಳಿ. ನಾವು ರಿವರ್ಸ್ ಹೋಗ್ಬೇಕು ನಾವು. ಯಾವ ಈ ಕಡೆ ಬರ್ತಾ ಅವತ್ತು ಹಾಕೊಂಡು ನಿಮ್ಗೆಲ್ಲರಿಗೂ ಗೊತ್ತಿರ್ಲಿ, ಇಲ್ಲೇ ನಿಗೂಢ ರಹಸ್ಯವಾದ ನಮ್ ಕಾರಿಗೆ ಮತ್ತೆ ಇನ್ನೊಂದ್ ಗಾಡಿಗೆ ಒಂದು ಆಕಸ್ಮಿಕವಾಗಿ ಒಂದು ಟಚ್ ಆಗೋ ತರ ಏನೋ ಆಗಿ ದೊಡ್ಡ ಜಗಳ ಆಗಿ ರೋಡ್ ಅಲ್ಲೆಲ್ಲ ಕಿರ್ಚಾಡಿ ಬೇಜಾರು. ಅಂದ್ರೆ ನಾವು ಆ ಸಿಗ್ನಲ್ ಇಂದ ಆ ಕಡೆಯಿಂದ ಬರ್ತಾ ಇದ್ದೆ ನೋಡಿ, ಟಾಟಾ ಸಿಗ್ಬಾರ್ದು ಆ ಕಡೆಯಿಂದ ಆ ಆಂಟಿ ಅಲ್ಲೇ ಬಂದು ಗಾಡಿ ನಿಲ್ಸೇ ಬಿಟ್ಲು. ದೊಡ್ಡ ಜಗಳ ಆಯ್ತು ಅವತ್ತೆಲ್ಲ, ಟೇಷನ್ ಬೇಡ್ತಿರೋದೆಲ್ಲ ನೋಡ್ಬಿಟ್ವಿ. ಅವತ್ತೇ ಒಂದ್ ದಿವಸ ಅದು ಸಿರಿ ಸಾಮ್ರಾಟ್ ಬರ್ಡೇ ಟೈಮ್ ಅಲ್ಲಿ ನೋಡ್ಬಿಟ್ಟೆ ಅಲ್ವಾ, ಅದು ಒಂಥರ ನನ್ಗೆ ಬೇಜಾರಿತ್ತು. ಏನು ಮಾಡಕ್ಕಾಗಲ್ಲ, ಒಂದೊಂದ್ ಟೈಮ್ ಡ್ರೈವಿಂಗ್ ರೋಡ್ ಇದೇ ಸಿಗ್ನಲ್ ಗೈಸ್ ನೋಡಿ, ಇದೇ ಸಿಗ್ನಲ್ ಅಲ್ಲಿ ಈ ಕಡೆ ನಾವ್ ತಗೋಬೇಕಿತ್ತು. ಅವಳು ಏನ್ ಮಾಡ್ಬಿಟ್ಲು, ಅದ್ರಲ್ಲೂ ಬೇರೆ ಅವಳು ಓಡ್ಸೋ ಬಂದ ನಿಲ್ಸ್ಬಿಟ್ಲು ಆಂಟಿ, ಅದ್ರಲ್ಲೂ ಮೇನ್ ಆಂಟಿ ಬಂದ್ಬಿಟ್ಟು ಏನ್ ಗೊತ್ತಾ, ಎಲ್ಬೋರ್ಡ್ ಹೋಗ್ತಾ ಸೆಂಟ್ರ್ ರೋಡ್ ಕಾರ್ ಆಫ್ ನಾರ್ಮಲ್ ಆಗಿ ಓಡಿಸ್ತಾ ಇದ್ಲು ಅನ್ಸುತ್ತೆ, ಎಲ್ಬೋರ್ಡ್ ಅನ್ಸುತ್ತೆ ಅವಳು. ಬಟ್ ಕಾರಿಗೆ ಪ್ರಾಬ್ಲಮ್ ಆಗೋಯ್ತು, ಅದ್ರಿಂದ ಸ್ವಲ್ಪ ಜಗಳ ಆಡಿ ನಮ್ ಸೆಲೆಕ್ಷನ್ ನೀವ್ ನೋಡಿಲ್ಲ ಅವತ್ತು ಆ ಕಾರ್ ಗ್ಲಾಸ್ ಎಲ್ಲ ಹೊಡೆದಾಕ್ಬಿಡ್ತಾ ಇದ್ದ. ಫುಲ್ ಆಂಟಿಗ್ ಮಾತ್ರ ಅವ್ರು ಬೇರೆ ತಮಿಳಲ್ಲಿ ಮಾತಾಡ್ತಾ ಇದ್ರು, ಇವನು RCB ಬೇರೆ. ಡ್ರೈವಿಂಗ್ ಬರಲ್ಲ ಅಂತ ಹೇಳ್ತೀವಿ ಅಮ್ಮ. ನಾನು ನಿನಗೆ ಡ್ರೈವಿಂಗ್ ಬರಲ್ಲ, ತುಮಕು ಅಚ್ಚಾ ಡ್ರೈವಿಂಗ್ ಯಾರೇ ಪೂರಾ. ಇನ್ನೊಂದು ಗೈಸ್, ಮಲಯಾಳಂ ಅವಳು, ಕೇರಳ ಸೈಡ್ ಅವಳು ಅನ್ಸುತ್ತೆ. ಎಲ್ಲಿಂದ ನಮ್ಗೆ ಒಕ್ಕರ್ಸ್ಕೊಂಡ್ಲು இந்த பையன் இருக்கானா, இந்த பையன் இருக்காது ಮರ್ಯಾದೆ ನೈ ಕೊಡ್ಕ. ಒಂದೊಂದ್ ಟೈಮ್ ಎಲ್ಲೆಲ್ಲಿಂದ ಎಲ್ಲೆಲ್ಲೋ ಯಾವ್ಯಾವ ಊರಿಂದನೋ ಬಂದ್ಬಿಟ್ಟು ನಮ್ಮ ಇದಕ್ಕ ಅಂದ್ರೆ ಬೆಂಗಳೂರಲ್ಲಿ ಅಂದ್ರೆ ನಮ್ ಇದಕ್ ಬಂದ್ಬಿಟ್ಟು ಗೈಸ್, ನಮ್ಮವ್ರ ಮೇಲೆನೆ ದೌರ್ಜನ್ಯಗಳು ಜಾಸ್ತಿ. ಮಾಡ್ಕೊಳ್ಳಿ ಗಾಯ್ಸ್, ಏನೇ ಪ್ರಾಬ್ಲಮ್ ಮಾಡಿದ್ರು
ನಾವೇ ಗುದ್ದಿದ್ರು ನಮ್ ಗಾಡಿ ಪ್ರಾಬ್ಲಮ್ ಆದ್ರೂ ಅವ್ರ ಗಾಡಿ ಪ್ರಾಬ್ಲಮ್ ಆದ್ರೂ ಹಿಂದೆಯಿಂದ ಗುದ್ದವ್ರದೇ ಪ್ರಾಬ್ಲಮ್. ಅದೇ ಮೇನ್ ನಮ್ದು ಫಾಲ್ಟ್ ಆಗಿದ್ದು ನಾವ್ ಹಿಂದೆಯಿಂದ ಹೋಗಿದ್ದೆ ಫಾಲ್ಟ್ ಆಗಿದೆ. ಲೇಡೀಸ್ಗೆ ಗುದ್ದಕ್ ಮಾಡ್ತಾರೆ ಎಲ್ಲಾರು. ಎಲ್ಲಾರು ಅಂಟಿ ಸಪೋರ್ಟ್ ಸ್ವಲ್ಪ ಸಪೋರ್ಟ್ ಮಾಡ್ತಾರ ಅವರು, ಅಂದ್ರೆ ಹೆಣ್ಮಕ್ಳುಗಳಿಗೇನೆ. ಬಟ್ ಆ ಅಮ್ಮಂದೇ ಫಾಲ್ಟ್ ಇದಿದ್ದು. ಬಟ್ ಅವತ್ ನಾವೇನ್ ಮಾಡಕ್ಕಾಗಿಲ್ಲ. ಆಮೇಲೆ ಕೊನೆಗೆ ನಮ್ ಭಾವ ಅವರೆಲ್ಲ ಬಂದ್ಮೇಲೆ ಒಂಚೂರು ಸ್ವಲ್ಪ ಎಲ್ಲ ಸಾಲ್ವ್ ಮಾಡ್ಕೊಂಡು, ನಮ್ ಭಾವ ಬಂದ್ಮೇಲೆ ಎಲ್ಲ ಕೆಲವೊಂದಷ್ಟೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು, ಆಮೇಲೆ ನಮ್ ಭಾವರ ಫ್ರೆಂಡ್ ಒಬ್ರು ಅವರೆಲ್ಲ ಬಂದು ಸಾಲ್ವ್ ಮಾಡಿ ಆಮೇಲೆ ನಾವು ರಿಟರ್ನ್ ಆದ್ವಿ. ಬಟ್ ಅದೊಂಥರ ಕಪ್ಪು ಚುಕ್ಕೆ ತರ ಉಳ್ಕೊಬಿಡ್ತು ಗೈಸ್. ಸಿರಿ ಸಾಮ್ರಾಟ್ ಬರ್ತಡೇ ದಿವಸ ಹಂಗಲ್ಲ ಅನ್ಕೋಬಾರ್ದು, ಕಪ್ಪು ಚಿಕ್ಕಿ ಎಲ್ಲ ಒಂದು. ಬಟ್ ಏನಂದ್ರೆ ಅವತ್ತಿನ ದಿವಸ ಅದ್ ನೆನ್ಪಾಗುತ್ತೆ ನೋಡಿ. ಅದೇ ಆ ಬೇಜಾರ್ನ ಕಳಿಯಕಂತ ನಾವು ಒಂದ್ ಮಾಲ್ ಹೋದ್ವಿ, ಲೂಲು ಮಾಲ್. ಅವತ್ತು ಮಾತ್ರ ನಾವ್ ಎಂಜಾಯ್ ತುಂಬಾ ಮಾಡಿದ್ವಿ ಅವತ್ತು. ಅದೇ ಅದನ್ನ ಮರಿಬೇಕಂತ ಒಳ್ಳೆ ಎಂಜಾಯ್ ಮಾಡಿದ್ವಿ. ಡೈರೆಕ್ಟ್ ನಾವು ಟೆಂಪಲ್ ಹೋಗಿಲ್ಲ, ಡೈರೆಕ್ಟ್ ಇನ್ನೆಲ್ಲೂ ಹೋಗಕ್ ಆಗಲ್ಲ. ಮನ್ಸು ನನ್ಗಂತೂ ಹೆಂಗ ಹೋಗಿತ್ತಂದ್ರೆ ಕಣ್ಣಲ್ಲೆಲ್ಲ ನೀರ್ ತುಂಬ್ಕೊಂಡ್ಬಿಟ್ಟಿದ್ದು ಗೈಸ್. ಫುಲ್ ಅಳುನೇ ಬರೋ ತರ ಆಗೋಗಿತ್ತು ನನ್ಗವತ್ತು. ಏನೂ ಮಾಡಕ್ಕಾಗಲ್ಲ, ಅಷ್ಟು ಚಿಕ್ಕದ್ರಲ್ಲೇ ಮುಗೀತು. ದೊಡ್ಡದಾಗಿಲ್ವಲ್ಲ ದೇವ್ರ ದಯೆಯಿಂದ ಅನ್ಕೊಂಡು ಸೈಲೆಂಟ್ ಆಗಿ ಮಕ್ಳನ್ನ ಕರ್ಕೊಂಡ್, ಪಾಪ ಅವ್ರಿಗೂ ಯಾಕೆ ಬೇಜಾರ್ ಮಾಡ್ಬೇಕು ಅಂದ್ಬಿಟ್ಟು ಡೈರೆಕ್ಟ್ ಲೂಲು ಮಾಲ್ ಕರ್ಕೊಂಡೋಗಿ ಅವ್ರನ್ನ ಒಂದ್ ಸ್ವಲ್ಪ ಹೊತ್ತೆಲ್ಲ ಅಲ್ಲಿ ಆಟಾಡ್ಸಿ ಡೈರೆಕ್ಟ್ ಮನೆಗ್ ಬಂದ್ವಿ. ಸೊ ಇದೇ ದೇವಸ್ಥಾನಕ್ಕೆ ಅವತ್ತು ಹೋಗ್ಬೇಕು ಅನ್ಕೊಂಡವ್ರು ಅವತ್ತು ಆದ್ಮೇಲೆ ರಿಟರ್ನ್ ಆದವ್ರು ಅಷ್ಟೇ. ಮತ್ತೆ ಆ ಕಡೆ ಮುಖ ಹಾಕಿಲ್ಲ. ಇವತ್ತೇ ಹೋಗೋಣ ಅಂತ ಪ್ಲಾನ್ ಹಾಕೊಂಡು ಹೊರಡ್ತಾ ಇದೀವಿ. ಫಸ್ಟ್ ಟೈಮ್ ನಾವು ಹೋಗ್ತಾ ಇರೋದು. ಸೊ ಯಾರ್ಯಾರು ಹೋಗಿರಲ್ವೋ ಅವ್ರಿಗೆಲ್ಲರಿಗೂ ಇದೊಂದು ಯೂಸ್ಫುಲ್ ಆಗುತ್ತೆ ಹೋಗೋರ್ಗೆ. ಬಟ್ ತುಂಬಾ ಚೆನ್ನಾಗಿದೆ ಅಂತ ದೇವಸ್ಥಾನ. ನಾವ್ ಇವಾಗ ಹೋದ್ಮೇಲೆ ಗೊತ್ತಾಗೋದು. ಆಮೇಲೆ ಇನ್ನೊಂದೇನಂದ್ರೆ ಕ್ಲೈಮೇಟ್ ಚೆನ್ನಾಗಿದೆ ಗೈಸ್. ಇವಾಗ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಕ್ಲೈಮೇಟ್ ಇಂದ ನಾನು ಇವಾಗ ಹೋಗ್ತಾರೆ. ತುಂಬಾ ಬಿಸಿಲು ಇದ್ಬಿಟ್ರೆ ಸಖತ್ ಕಷ್ಟ. ನನ್ಗೆ ಇಷ್ಟನೇ ಆಗಲ್ಲ ಆ ಬಿಸಿಲುಗಳಲ್ಲಿ ಆಚೆ ಗೀಚೆ ಓಡಾಡ್ಬೇಕು ಅಂದ್ರೆ. ಮೇಕಪ್ ಹಾಳಾಗೋಗುತ್ತೆ ಅಂತ. ಮೇಕಪ್ ಅಲ್ಲ ಗೈಸ್, ಟ್ಯಾನ್ ಆಗ್ಬಿಡ್ತೀವಿ. ಅದು ಬೇಗ ಟ್ಯಾನ್ ಆಗ್ಬಿಡ್ತೀವಿ. ಅದರಿಂದ ಬಿಸಿಲಲ್ಲಿ ಎಲ್ಲೂ ಓಡಾಡಕ್ ಆಗಲ್ಲ. ಟ್ಯಾನ್ ಗಿಂತ ಓಡಾಡಕ್ಕೆ ಆಗಲ್ಲ, ಕಷ್ಟ. ಅದಕ್ಕೋಸ್ಕರ ಹೋಗಿಲ್ಲ, ಇವಾಗ ಹೋಗ್ತಾ ಇದೀವಿ. ಸೊ ಬನ್ನಿ ಅಲ್ಲಿ ಹೋದ್ಮೇಲೆ ಸಿಗುವ. ಅಲ್ಲೋ ಇವಾಗ ಎಳ್ಳಿ ಕುಡಿಯೋ ಟೆನ್ಸಿದ್ರು ಗಾಯಿ. ಹಾ, ಏನ್ ಮಾಡ್ತಾ ಇದೀರಾ? ಏನೋ ಇಷ್ಟೊಂದು ಪಂಕ ಕಾಣಿಸ್ತಾ ಇದೀಯಾ ಶಿವ? ಚೆನ್ನಾಗಿ ಕಳಿಸ್ತಾ ಇದ್ದೀರಾ? ಶಿವದ ಏನೋ ರವಿಚಂದ್ರನ್ ಸೊ ಗೈಸ್ ನಾವಿವಾಗ ಪ್ರತಿ ಸಲಿನೂ ಒಂದು ದಿನಕ್ಕೆ ಒಂದ್ 4-5 ಎಳ್ನೀರ್ ಕುಡಿಯಿರಿ, ವರ್ಕೌಟ್ ಮಾಡೋದು. ಫಿಸಿಕ್ಸ್ ಸಕಾಲಾಗಿ ಬರುತ್ತೆ. ನಿಮ್ದು ಫಿಸಿಕ್ ತೋರ್ಸಿ. ನಮ್ ಫಿಸಿಕ್ ನೋಡಿ, ಹೊಟ್ಟೆ ಎಲ್ಲ ಕರಗಿಸಿ ಈ ವರ್ಷದಲ್ಲಿ 6 ಪ್ಯಾಕ್ ಮಾಡ್ಬಿಟ್ಟಿರ್ತೀಯಾ? ಪಕ್ಕ ಇನ್ನು ನೆಕ್ಸ್ಟ್ ಲೆವೆಲ್ ಆಗಿರ್ತೀನಿ ಒಂದು ವರ್ಷ. ಗೈಸ್ ಹೇಳ್ಬೇಕಂದ್ರೆ ಹೆವಿ ಇಂಟ್ರೆಸ್ಟ್ ಗೈಸ್ ಅವನಿಗೆ. ಅವ್ರ ಭಾವಂಗೂ ಅಷ್ಟೇ. ಬಟ್ ಇನ್ನೊಂದ್ ಹೇಳ್ಬೇಕಾದ್ರೆ ಶಿವು ಇರೋದಕ್ಕೇನೆ ಅವ್ರ ಭಾವ ಎದ್ದು ಜಿಮ್ ಕರೆಕ್ಟ್ ಆಗಿ ಹೋಗ್ತವ್ರೆ. ಅವ್ನ್ ಇಲ್ಲಾದಿರ ಪಕ್ಕ ಇವ್ರನ್ನ ಎಬ್ರಿಸೋರು ಇಲ್ಲಾದಿರ ಯಾರುನು ಹೋಗ್ತಾರೆ. ಹೋಗ್ತಾ ಇದ್ದೀನಿ ವಾರ ಎಲ್ಲ ಜಿಮ್ ಹೋಗ್ತು. ಶನಿವಾರ ಸಣ್ಣ ಡೀಸೆಲ್ ಹಾಕೊಂಡ್ಬರ್ತಾರೆ. ನಾನ್ ಇರೋದಕ್ಕೆ ಅವ್ರನ್ನ ಸ್ಯಾನಿಟೈಸರ್ ಹೋಗೋದು ಹೋಯ್ತು. ನನ್ನ ಲೈಫೇ ಹಾಳಾಗೋಯ್ತು. ಆ ಒಂದು ಅವ್ರ ಅಕ್ಕನಿಂದ ಲೈಫ್ ಹಾಳಾಗೋಯ್ತು. ಇನ್ನೊಂದು ಏನ್ ಲೈಫ್ ಹಾಳಾಗೋಯ್ತು. ಮಿನಿಮಮ್ 4 ಮಂತ್ ಆಯ್ತಾ? ಯಾರು 3 ಮಂತ್ಸ್ 60 days 2 months 65 days. ಯಾವಾಗ ಹಿಂಗೆ ಮುಚ್ಕೊಂಡು ಅನ್ನೋದು. ದೀಪೋ ನೋಡು, ಇದು 6 ಪ್ಯಾಕ್ ಮಾಡಿ 4ನೇ ಪ್ಯಾಕ್ ಅಲ್ಲಿ ನಿಮ್ಮ ಮಾಮೂಲ್ ಕೈ ಮುತ್ಕೊಡ್ತು. ಸೊ ಗೈಸ್ ಇನ್ನು ಸ್ವಲ್ಪ ದೂರ ಇದೆ. ಇನ್ನು ನಾವು ಎಷ್ಟು ದೂರ ಇದೆಯೋ ಇನ್ನ ಶಿವ? ಇನ್ನ 1 hour ಆಗಿಲ್ವಾ ನಾವು ಹೋಗಿ? ಸೊ ಗೈಸ್ ನಾವ್ ಇವಾಗ ಇನ್ನ ಚಿಂತಾಮಣಿಗೆ ಎಂಟ್ರಿ ಕೊಟ್ಟಿಲ್ಲ. ಇವಾಗ ಚಿಂತಾಮಣಿಗೆ ಎಂಟ್ರಿ ಕೊಡ್ಬೇಕು. ಇವಾಗ ಈ ರೋಡ್ ಸ್ಟ್ರೈಟ್ ಹೋದ್ರೆ ಕಂಪ್ಲೀಟ್ ಆಗಿ ಚಿಂತಾಮಣಿಗೆ ನಾವು ಎಂಟ್ರಿ ಕೊಡ್ತೀವಿ. ಈ ಬಿಸಿಲು ಅಂದ್ರೆ ಬಿಸಿಲಿಲ್ಲ ಅನ್ಕೊಂಡೆ, ಬಟ್ ಇವಾಗ ಕ್ಲೈಮೇಟ್ ಚೆನ್ನಾಗಿರುತ್ತೆ ಅಂತ. ಬಟ್ ಇಲ್ಲೆಲ್ಲ ಸ್ವಲ್ಪ ಬಿಸಿಲಿದೆ ಗೈಸ್ ಚಿಂತಾಮಣಿ ಸೈಡ್ ಎಲ್ಲ ಒಂಚೂರು. ಸೊ ಅದಕ್ಕೋಸ್ಕರ ಹೋಗ್ತಾನೆ ಎಳ್ನೀರು ಕುಡ್ಕೊಂಡು ಹೋಗೋಣ ಅಂತ. ಎಳ್ನೀರು ಕುಡಿದಷ್ಟು ಜಾಸ್ತಿ ಸ್ಕಿನ್ನಲ್ಲಿ ಹೈಡ್ರೇಟ್ ಆಗುತ್ತೆ. ಸೊ ನಾನು ಅಷ್ಟೇ ಡೈಲಿ ಎಳ್ನೀರು ಕುಡಿತೀನಿ, ಒಂದ್ ದಿವಸ ಮಿಸ್ ಮಾಡಲ್ಲ. ಒಂದೊಂದು ಟೈಮ್ ಮಾತ್ರ ನಾನು ಸಡನ್ ಆಗಿ ಮಿಸ್ ಮಾಡ್ತೀನಿ. ಬೆಳಗ್ಗೆ ಟೈಮ್ ನಾನು ಹೋಗ್ಬೇಕಾದ್ರೆ ಎಳ್ನೀರು ಪಕ್ಕ ಕುಡ್ಕೊಂಡು ನಾನು ಡೈಲಿ ಎಳ್ನೀರು, ಒಟ್ನಲ್ಲಿ ಎಳ್ನೀರು ಕುಡಿಬೇಕು ಗೈಸ್. ಎಳ್ನೀರು ಕುಡಿದಷ್ಟು ಹೈಡ್ರೇಷನ್ ಜಾಸ್ತಿ ಸ್ಕಿನ್ನಲ್ಲಿ. ತುಂಬ ಜನ ಕೇಳ್ತೀರಾ ನೀವೇನು ಯೂಸ್ ಮಾಡ್ತೀರಾ ಕ್ರೀಮ್ಸು, ನಿಮ್ಮದು ಫೇಸ್ ಗ್ಲೋ ಇದೆ ಹಾಗೆ ಹೀಗೆ ಅಂತ. ನಾರ್ಮಲಿ ಏನಿಲ್ಲ, ನಾರ್ಮಲಿ ಎಲ್ಲರೂ ಯೂಸ್ ಮಾಡೋವಂಥ ಕ್ರೀಮ್ಸ್ಗಳನ್ನ ಯೂಸ್ ಮಾಡ್ತೀನಿ. ಬಟ್ ಕೆಲವೊಂದು ಅದು ಸ್ಕಿನ್ ಕೇರ್ದು ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ ಏನೇನು ಯೂಸ್ ಮಾಡ್ತೀನಿ ಅಂತ. ನೀರು ಕುಡಿದ್ಬಿಟ್ಟು ಹೊರಡಬೇಕು ಗೈಸ್. ನೋಡಿ ನಮ್ಮ ತಮ್ಮ ಸೈಲೆಂಟ್ ಶಿವು ಅವರು ಎಷ್ಟು ಪಂಕಾಗೆ ಸ್ಪೆಕ್ಸ್ನ ದಿವ್ಯಂದು ದೇಕೋ ಬಂದ್ಬಿಟ್ಟಿರೋದು ಗೈಸ್. ದಿವ್ಯನ್ ಸ್ಪೆಕ್ಸು ಹತ್ತಾಗಿ ನಾವು ತೆಗ್ದೇ ಇಲ್ಲ. ಕಾರ್ ಯಾವಾಗ ಹತ್ತದ, ಕಾರ್ ಹತ್ತದಾಗಿಂದ ಆ ಸ್ಪೆಕ್ಸೇ ರಿಮೂವ್ ಆಗಿಲ್ಲ ಗೈಸ್ ಅಂತ ನೀವು ನೋಡ್ಕೊಡಿ. ಯಾರು ಒಡ ನನ್ನ ಮಕ್ಕಳೆಲ್ಲ ಫಿಕ್ಸ್ ಆಗ್ತಾರೆ, ನಾವೆಲ್ಲ ಸ್ಪೆಕ್ಸ್ ಹಾಕಿ ಇದು ಸ್ಟೈಲ್ಗಾನ
ಇವಾಗ ಅವನೇ ಬಿಲ್ ಕಟ್ಟೋದು, ಅವನು ತೋರ್ಸಿರೋದು. ಹಾ ಅವನೇ ಬಿಲ್ ಕಟ್ಟೋದು. ಅವನೇನೇನು ಶಿವ ಅವನೇ ಕಟ್ತಾನಂತೆ ಗೈಸ್. ಇದ್ರಲ್ಲಿ ಜಾಸ್ತಿ ವಿಡಿಯೋ ಮಾಡಕ್ಕೆ ಭಯ ಗೈಸ್. ನನಗೆ ಸ್ಪೇಸ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಅದಕ್ಕೆ ನನ್ ಗಂಡಂಗೆ ಇವತ್ತು ಹೇಳಿದೀನಿ ಗೈಸ್, ನನ್ ಗಂಡ ಕೊಡ್ತಾರೆ. ಅಯ್ಯೋ ಇನ್ನ ಮುಂದೆ ನೋಡಿ ಗೈಸ್, ಈ ನನ್ನ ಮಗಂಗೆ ಸ್ಟೋರಿ ಏನೋ ಹಾಕ್ಬೇಕಂತೆ. ಅದಕ್ಕೆ ಈ ತರ ಕೋತ್ ನನ್ನ ಮಗನ್ ತರ ನಡ್ಕೊ ಬರೋದು ಒಂದು ವಿಡಿಯೋ ಬೇಕಂತೀವಿ. ಮಂಗ 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 ಈ ತರ ಕೋತ್ ನನ್ನ ಮಗನ್ ತರ ನಡ್ಕೊ ಬರೋದು ಒಂದು ವಿಡಿಯೋ ಬೇಕಂತೀವಿ. ಮಂಗ ಮಂಗ ಮಂಗ. ಒಂದ್ ನಿಮಿಷ ಗೈಸ್, ಇನ್ನೊಂದ್ ಏನ್ ಗೊತ್ತಾ, ನಿಮ್ಮ ಸೈಲೆಂಟ್ ಶಿವ್ ಅವ್ರ ನಗದ್ ಹೆಂಗ್ ಗೊತ್ತಾ, ಅವನು ನ್ಯಾಚುರಲ್ ನಗದ್ರೇನೆ ಚೆನ್ನಾಗ್ ಕಾಣಿಸ್ತಾನೆ. ಅದು ವಿಡಿಯೋಗಳಲ್ಲಿ ಮತ್ತೆ ಫೋಟೋಗಳಲ್ಲಿ ಕೊಡ್ತಾನೆ ಗೈಸ್ ಅವ್ನು ನ್ಯಾಚುರಲ್. ಬಟ್ ಅವ್ನು ಇದೆಲ್ಲ ಬೋಡ್ಸದ್ಮೇಲೆ ಗೊತ್ತಾಗಿದ್ದು ನನ್ಗೆ ಅವ್ನು ಯಾವ ರೀತಿ ಆತರ ಸ್ಮೈಲ್ ಕೊಡ್ತಾನೆ ಅಂತ. ಯಾವಾಗೂ ಅಷ್ಟೇ ಹಿಡ್ಕೊಂಡು ಒಂಥರ ಹಿಡ್ಕೊಂಡು ಅದೇ ಸ್ಮೈಲ್ ಕೊಡೋನಲ್ಲ, ಅದ್ ಹೆಂಗೆ ಹೆಂಗೆ ಅಂದಾಗ ಇದೆಲ್ಲ ಬೋಡ್ಸ್ಬಿಟ್ಟಿದ್ನಲ್ಲ ಮೊನ್ನೆ, ಅವಾಗ ಗೊತ್ತಾಯ್ತು ನನ್ಗೆ ಹೆಂಗ್ ಗೊತ್ತಾ, ಹಿಂಗ್ ಇಲ್ಲಿ ಹಿಡ್ಕೋತಾನೆ ಗೈಸ್, ಇಲ್ಲಿ ಎಷ್ಟೊತ್ತರ್ಗೂ ಹಿಡ್ಕೊಂಡಿರ್ತಾನೆ. ಅಯ್ಯೋ ನಂಗ್ ನಿಜ ಮೊನ್ನೆ ನೀನ್ ಯಾವ್ದೋ ರೀಲ್ಸ್ ಮಾಡಿದಲ್ಲ ಶಿವ ಮನೇಲಿ, ಎಲ್ಲಾ ತೆಗ್ಸ್ಬಿಟ್ಟಿದ್ಯ ಅವತ್ತಿನ ದಿವಸ. ಅವತ್ತು ಹಿಂಗ್ ಹಿಡ್ಕೊಂಡು ಒಂದ್ರಲ್ಲೇ ಹೆಂಗೋ ನಗ್ತಾನೆ ಗೈಸ್ ಅವನು. ಅಲ್ಲೋಡಿ ಗೈಸ್ ಏನಾಯ್ತು ಗೊತ್ತಾ, ಇವಾಗ ಒಂದು ನಮ್ಮ ಅಕ್ಕ ಅಕ್ಕ ಕಾಲ್ ಮಾಡಿದ್ರ, ಸೊ ಅವ್ರ ಜೊತೆ ವಿಡಿಯೋ ಕಾಲ್ ಮಾತಾಡ್ತಿದ್ದೆ. ಈ KSRT ಏನದು ಕೇಸ್ ಏನು ಅದ್ಯಾವ್ದೋ ಬಸ್ಸು ಗೈಸ್. ಈ ಬಸ್ಗಳು ಇರ್ತಾರಲ್ಲ, ಈಗ ನನ್ ಮಕ್ಳಿಗೆ ನಿಜ ಕಣ್ಣೇ ಕಾಣಲ್ಲ ಅನ್ಸುತ್ತೆ ಗೈಸ್. ನಿಜ ಅವ್ನು ಎಷ್ಟು ಬೇಗ ಇವಾಗ ಇಲ್ಲಿ ವಿಡಿಯೋ ಕಾಲ್ ಅಲ್ಲಿ ಮಾತಾಡ್ತಾ ಇದೀನಿ, ಇವರು ವಿಡಿಯೋ ಕಾಲ್ ಅಲ್ಲೇ ಮಾತಾಡ್ತಾ ಇದಾರೆ. ಸಡನ್ ಆಗಿ ಅವ್ನು ಈ ಕಡೆ ಲೆಫ್ಟ್ ರೈಟ್ ಹೇಳಿದ್ಬಿಟ್ಟ ಗೈಸ್. ಇಷ್ಟೇ ಗ್ಯಾಪ್ ಅಲ್ಲಿ ನಿಂತಿರೋ ಬಸ್. ಅಮ್ಮ ನಾನ್ ಕಿರ್ಚಿದ್ದು ರೇಂಜ್ಗೆ ಇಬ್ರು ಆಗೋದ್ರು ನೋಡಿ. ಈ ತರ ಎಲ್ಲ ಇದ್ದಾಗ ವ್ಲಾಗ್ಗಳು ಆನ್ ಆಗಿರಲ್ಲ. ಈ ತರ ಲಾಗ್ ಮಾಡ್ಬಿಟ್ರೆ ನಮ್ಮನ್ನ ಎದೆ ಹೊಡೆದೋಗುತ್ತೆ ಗೈಸ್. ನಿಜ ಅವ್ರು ಏನಂದ್ರೆ ಅವ್ರಿಗೆ ನಿಜವಾಗ್ಲೂ ಅವ್ರಿಗೆ ಕಾಮನ್ ಸೆನ್ಸೇ ಇಲ್ಲ ಗೈಸ್. ನಿಜವಾಗ್ಲೂ ಹೇಳ್ಬೇಕಾದ್ರೆ ಈ ಬಸ್ ಓಡ್ಸೋರ್ಗೆ ಯಾರು ಬರ್ತಾ ಇದಾರೆ ಯಾರು ಬರಲ್ಲ ಏನು ನೋಡಲ್ಲ, ಇಷ್ಟ ಬಂದಂಗ್ ಓಡಿಸ್ತಾರೆ ಗಾಡಿಗ. ಬಸ್ಗಳನ್ನ ಹಿಡಿತಾರೆ, ಏನ್ ಅಷ್ಟು ದೊಡ್ಡ ಬಸ್ಸು ಅನ್ಕೊಂಡು. ಅಷ್ಟು ಜನ ಸ್ವಲ್ಪ ನೋಡ್ಬೇಕು, ಜನಗಳು ಇರ್ತಾರೆ, ಒಂದ್ ಸೆನ್ಸ್ ಇರ್ಬೇಕು ಅವ್ರಿಗೂನು. ಅದ್ರಲ್ಲಿ ಬೇರೆ ಬಸ್ ಹಿಂದೆಗಡೆ ಎಲ್ಲ KSRTC ತುಂಬಾ ದುರಾಂಕಾರಗಳು ಜಾಸ್ತಿ ಗೈಸ್ ನಿಜವಾಗ್ಲು. ಬಟ್ ನಮ್ ಹುಷಾರಲ್ಲಿ ನಾವ್ ಇರ್ಬೇಕು. ಆದಷ್ಟು ರೋಡಲ್ಲೆಲ್ಲ ಓಡಿಸ್ಬೇಕಾದ್ರೆ ಮೇನ್ ರೋಡ್ ಅಲ್ಲೆಲ್ಲ ನಿಮ್ ಹುಷಾರಲ್ಲಿ ನೀವು ಓಡಾಡಿ. ಅಂಡ್ ಬಸ್ ಇಂದ ಜಾಸ್ತಿ ಹೋಗ್ಬೇಡಿ, ಬಸ್ ಮುಂದೆನೂ ಇರ್ಬೇಡಿ ಗೈಸ್. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ತುಂಬಾ ಕೆಟ್ಟದಾಗ ರ್ಯಾಶ್ ಡ್ರೈವ್ ಜಾಸ್ತಿ ಗೈಸ್. ಇಲ್ಲೊಬ್ಬ ಬರ್ತಾವನೆ ಗುಲ್ಡು ನನ್ ಮಗ ಗೈಸ್, ಇಲ್ಲೊಬ್ಬ ಬರ್ತಾವನೆ ನೋಡಿ, ಅಲ್ಲಿ ಓಟೆ ಕೊಡ್ಕೊಂಡೆ ಬರ್ತಾನೆ. ಅಲ್ಲ ಮೊನ್ನೆ ಬಸ್ ಕೆದರಳ್ಳಿಲಿ 6 ಗಾಡಿ ಗುದ್ದಿ 3 ಜನ ಸ್ಪಾಟ್ ಅಲ್ಲಿ ಸಾಯಿಸ್ಬಿಟ್ಟವ್ರು. ನಮ್ಮ ಮನೆ ಹತ್ರನೇ ಗೈಸ್, ಪಾಪು ಮನೆ ಹತ್ರ ಮಳೆ ಬೇಕು ಬೇಕಂತ ಓಡಿಸೋದು ನನ್ನ ಮಕ್ಕಳು ಓಡಿಸ್ತಾರೆ ಗೈಸ್ ನಿಜವಾಗ್ಲೂ. ಗೈಸ್ ನೋಡಿ ಗೈಸ್, ಇದು ರೋಡ್ ಹೆಂಗೈತ್ ನೋಡಿ ಗೈಸ್. ಇದು ಇಲ್ಲಿ ಹನುಮಾನ್ ದೇವಸ್ಥಾನ ಇದೆ ಅಂತೆ, ನಮಗೂ ಗೊತ್ತಿಲ್ಲ. ಮತ್ತೆ ನೋಡ ನೋಡ ರೀಲ್ಸ್ ಮಾಡಕ್ ಹೆಂಗೈತಿ ಹಿಂಗೆ ಚೆನ್ನಾಗಿದೆ ಪ್ಲೇಸ್ಗಳು ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ ನೋಡಕ್ಕೆ. ಒಂಥರ ಭಯಂಕರವಾಗಿದೆ, ಆದ್ರೆ ನೋಡಕ್ಕೆ ಚೆನ್ನಾಗೈತೆ. ಏನ್ ಗೊತ್ತಾ ಗೈಸ್, ಅವಾಗ್ಲೇ ಅಂದ್ರೆ ನಾವು ಇಲ್ಲಿ ಹನುಮಾನ್ ಟೆಂಪಲ್ ಅಂತ ಹೇಳ್ತೀವಿ ಗೈಸ್. ರೋಡ್ ಮಾತ್ರ ನಿಜ ಸೈಕ್ ಆಗಿದೆ ಗೈಸ್. ಇದು ಹನುಮಾನ್ ಟೆಂಪಲ್ ಅಂತ ಮುಂದೆಗಡೆ. ಈ ಕಡೆ ಬಾಮ ನನ್ನ ಮಕ್ಳದೊಂದು ಹಿಂಸೆ, ಮಕ್ಳು ನಿಕ್ಕೊಂಡು ನಿಜವಾಗ್ಲೂ ಎಲ್ಲೂ ಬರಬಾರ್ದು. ದೇವರೇ ಈ ಮಗಳನ್ನ ಹಿಂಸೆ ಕೊಡ್ತಾರೆ ಗೈಸ್. ಒಂದು ವಿಡಿಯೋ ಮಾಡಕ್ ಬಿಡಲ್ಲ, ಏನು ಬಿಡಲ್ಲ. ಅಲ್ಲೋಡಿ ಹತ್ರ ಹಿಂಗ್ ಬಂದ್ಬಿಟ್ರೆ ಎಲ್ಲಿ ಮಾತಾಡಿಸ್ತೀನಿ ನಾನು. ಈ ಕಡೆ ಕುತ್ಕೋ, ಹಿಂಗ್ ಕುತ್ಕೋ. ಅದು ಕೈಲಾಸಗಿರಿ ದೇವಸ್ಥಾನ ಅಂತಾರಲ್ವಾ, ಅದು ಆ ಕಡೆ ಕೆಳಗಿರೋದು. ಇದು ಹನುಮಾನ್ ಟೆಂಪಲ್ ಅಂತ. ಸೊ ಅದಕ್ಕೆ ಅವರು ಹನುಮಾನ್ ಟೆಂಪಲ್ ಅಂದ್ರೆ ಸ್ಟ್ರೈಟ್ ಆಗಿ ಹೋಗಿ ಅಂತ ಕಾರ್ ಬಿಟ್ರು. ಇಲ್ಲ ಆ ದೇವಸ್ಥಾನಕ್ಕೆ ಅಂದಿದ್ರೆ ಅಲ್ಲೇ ಕಾರ್ ನಿಲ್ಸ್ಬೇಕಾಗಿತ್ತು, ಮೇಲ್ಗಡೆ ಪಾರ್ಕಿಂಗ್ ಬಿಟ್ಟಿದ್ರು. ಅದಕ್ಕೆ ಹನುಮಾನ್ ಟೆಂಪಲ್ ಅನ್ನೋದಕ್ಕೂ ಬಿಟ್ಟಿದ್ದಾರೆ. ಆ ದೇವಸ್ಥಾನದಿಂದ ಈ ಹನುಮಾನ್ ಟೆಂಪಲ್ಗೆ 3 ಕಿಲೋಮೀಟರ್ಸ್ ಇದೆ. ಹೋಗ್ತಾ ಇದೀವಿ. ಬಟ್ ರೋಡ್ ಮಾತ್ರ ಗೈಸ್ ಮಸ್ತಾಗಿದೆ, ಸೈಕ್ ಆಗಿದೆ, ಭಯಂಕರವಾಗಿದೆ ಗೈಸ್. ನೋಡಕ್ಕೆ ರೋಡ್ ನೋಡಿ ಗೈಸ್, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಅಲ್ಲ ಇಲ್ಲಿ ನೋಡಿ. ನೋಡ್ತಾ ಇದ್ರೆ ಪಾತಾಳನೇ ಕಾಣೋ ತರ ಐತೆ. ಅದೇ ಸಖತ್ತಾಗಿದೆ ರೋಡ್ ಮಾತ್ರ. ಆಫ್ ರೋಡಿಂಗು. ದೇವಸ್ಥಾನ ಅಲ್ಲಿ ಮುಂದೆ ಇದೆ. ಮನೆ ದೇವಸ್ಥಾನ ನೋಡ, ಆಂಜನೇಯ ಫಸ್ಟ್ ದೇವಸ್ಥಾನ. ಬೈ ಜೈ ಬಜರಂಗಿ ಬಲೆ, ಹೇಳ್ಸಿರಿ ಜೈ ಬಜರಂಗಿ ಬಲೆ.
ಅವಳಿಗೆ ಅವರಪ್ಪ ಹೊಡೆದ್ಬಿಟ್ರು, ಅದಕ್ಕೇನೆ ಬೇಜಾರು ಮಾಡ್ಕೊಂಡು ಆಫ್ ರೋಡಿಂಗ್ ಗೈಸ್ ಇದು. ಜೈ ಶ್ರೀರಾಮ್. ಶ್ರೀರಾಮ್ ಎಲ್ಲ ಕಡೆ ಜೈ ಶ್ರೀರಾಮ್. ಯಜಮಾನ್ರೆ ಹೆಂಗೆ ಈ ಜಾಗದಲ್ಲಿ ನೀವು ಹಸುನ ಸಾಕ್ತಾ ಇದ್ದೀರಾ? ಸಿಂಹದ ಮರಿ ನೀವು. ಇಲ್ಲಿ ಹುಲಿಗಳು ಪ್ರಾಣಿ ಎಲ್ಲ ಇಲ್ಲ. ಇಲ್ಲ ನೀವೇ ಸಿಂಗಲ್ ಸಿಂಹ ತರ ಇದೀರಲ್ಲ. ಎಲ್ಲಿ ಎಷ್ಟು ದೂರ ಇದೆ ಯಜಮಾನ್ರಿ? ಹತ್ರ ಹೋಗ. ಆಯ್ತಾ ಊಟ? ಎಲ್ಲಿ ನಿಮ್ಮ ಮಖಕ್ಕೆ ಹಾಕಿದ್ದಂತಹ ಸ್ಪೆಕ್ಸ್ ನ ಬಂದಿದ ತಕ್ಷಣ ತೆಗೆದ್ಬಿಟ್ಟಿದ್ದೀರಾ? ಯಾಕೆ? ಅಯ್ಯ ಸಿರಿ. ಸೊ ಗೈಸ್ ಫೈನಲಿ ನಾವು ಹನುಮಾನ್ ಟೆಂಪಲ್ಗೆ ರೀಚ್ ಆಗಿದ್ದೀವಿ. ಸೊ ಇಲ್ಲಿಂದ ಡೌನ್ ಹೋದ್ರೆ ಕಂಪ್ಲೀಟ್ ಆಗಿ ನೋಡಿ, ಇಲ್ಲಿ ಕಾಣಿಸ್ತಿದ್ಯಲ್ವಾ, ಇಲ್ಲಿ ಡೌನ್ ಹೋದ್ರೆ ಕಂಪ್ಲೀಟ್ ಕೈಲಾಸಗಿರಿ ಇದೆ. ಸೊ ಇಲ್ಲಿ ನಾವು ಇವಾಗ ಹನುಮಾನ್ ಟೆಂಪಲ್ ನ ವಿಸಿಟ್ ಮಾಡಿ ಕೆಳಗಡೆ ಹೋಗ್ಬೇಕು. ಸೊ ಬನ್ನಿ ಹೋಗುವ. ಆಲ್ರೆಡಿ ಇಲ್ಲೆಲ್ಲ ಏನಷ್ಟು ನೋಡಿ, ಇಲ್ಲಿ ನೋಡು ನಮ್ ಬ್ಲಾಗರ್ ನೋಡಿ, ನಮ್ಮ ಮಿನಿ ಬ್ಲಾಗರ್ ಸಾವಿರಟ ಏನ್ ಇಟ್ಕೊಂಡು ಹೋಗ್ತಿದ್ಯಾ? ನಮಸ್ಕಾರ, ನಾವು ಈಗಿನ ದೇಶದಲ್ಲಿ ಬರುವ ದೇಶಕ್ಕೆ ಹೋಗಿದ್ದೇವೆ ಅಂತ. ಸೊ ಬನ್ನಿ ಗೈಸ್, ಇವಾಗ ಈ ದೇವಸ್ಥಾನ ಮುಗಿಸ್ಕೊಂಡು ಪ್ಲೇಸ್ ಚೆನ್ನಾಗಿದೆ ಗೈಸ್, ಸಕ್ಕತ್ತಾಗಿದೆ. ಹಾ ಹೇಳಮ್ಮ. ವೆಲ್ಕಮ್ ಬ್ಯಾಕ್ ಟು ಸಾಮ್ರಾಟ್ ಯೂಟ್ಯೂಬ್ ಚಾನಲ್. ಇಲ್ಲೆಲ್ಲ ಏನೇ ಇದೆಲ್ಲ ಅನ್ನದಾನ, ನಿತ್ಯದ ಅನ್ನದಾನ. ಅಪ್ಪ ಲಾಸ್ಟ್ ಗೆ ಅನ್ನದಾನ ಮಾಡ್ತಾರಂತ ಗೊತ್ತಾಯ್ತು. ತಿಂತವನ ದೀಪು ಫಸ್ಟ್ ಅನ್ನ ತಿನ್ಬಿಡೋ ಕೊಡೋಣ ಇಲ್ಲಿ. ನಾನು ಹೇಳ್ದೆ ಇಲ್ಲಿ ಅನ್ನ ಹಾಕ್ತಾರೆ, ಫಸ್ಟ್ ಅನ್ನ ತಿನ್ಬಿಡೋಣ. ಟೈಮ್ ಆಯ್ತು, ಹೊಟ್ಟೆ ಹಚ್ತದೆ. ಫಸ್ಟ್ ನಿಲ್ತೀನಲ್ವಾ, ಬಾ. ಏ ಬಾರೆ ಫಸ್ಟ್ ದೇವಸ್ಥಾನಕ್ಕೆ ಹೋಗ್ಬರೋಣ. ಚೊಕ್ಲಿ ಇಲ್ಲೇ ಬಿಟ್ಬಿಟ್ಟು ಹೋಗ್ಬಿಡೋಣ. ಹಾ ಅಜ್ಜ, ಚೊಕ್ಲಿ ಇಲ್ಲೇ ಬಿಟ್ಬಿಟ್ಟು ಹೋಗ್ಬಿಡೋಣ. ಊಟ ಊಟ ಅಂತಾರೆ. ನಾವು ಇವಾಗ ಡಯಟ್ ಏನೇನೋ ತರ್ಬೇಕಾಯ್ತು. ಯಾಕೆ ತಂದಿಲ್ಲ ಹೇಳು? ಇದು ಅನ್ನ ಹಾಕ್ತಾರಂದ್ರು, ಅದಕ್ಕೆ ತಂದಿಲ್ಲ. ನೋಡು, ಈ ತರ ದೇವತರ ಹೇಳ್ಕೊ ಬರ್ತಾ ಇದ್ದಾಳೆ ಹಿಂಗೆ ದೇವತರ. ನಾನು ಏನ್ ಮಾತಾಡ್ಲಿ ಗೈಸ್, ನಾನು ಒಬ್ಳು ದೇವ ತರ ಏನಾದ್ರು ಮಾತಾಡಕ್ಕಾಗತ್ತೆ? ಏನೋ ಒಂದ್ ಸ್ವಲ್ಪ ಅಯ್ಯೋ ಅಯ್ಯಮ್ಮ ಅಲ್ಲೋಡು ಹಂಗೆ ಸ್ಲಿಪ್ ಸಿರಿ ಚೊಪ್ಲಿ. ನನ್ ಮಗ ನೋಡಿ ಗೈಸ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಹೆಂಗ ಬಂಗಾರಿ ಹೆಂಗಮ್ಮ ವ್ಲಾಗು ಹಿಡಿಯೋದು? ಮಮ್ಮಿ ಮಾತಾಡು. ವೆಲ್ಕಮ್ ಬ್ಯಾಕ್ ಟು ಸಾಮ್ರಾಟ್ ಯೂಟ್ಯೂಬ್ ಚಾನಲ್. ಹಾಯ್ ಗಾಯ್ಸ್. ಬಾ ಭಾಗ ದುಷ್ಟ ಸಂಹಾರ ವೀರಾಂಜನೇಯ ಸ್ವಾಮಿ ಅಂತಾನೆ. ಪಾದ ಕೆಳಗಡೆ ಕಾಣಿಸ್ತಿದ್ದಾರೆ ನೋಡಿ, ಅವರು ಅಕ್ಷಯ್ ಕುಮಾರ ಅಂತ ರಾವಣ ಸುತ ಮೂಗ್ನ ಮಗ. ಅವ್ರ ಸಂಹಾರ ಮಾಡದ ಸಂಕಲ್ಪ. ದೇವ್ರ ಏನಾದ್ರೂ ಮನೆಯಲ್ಲಿ ಸಮಸ್ಯೆ ಆಗ್ಲಿ, ಆರೋಗ್ಯ ಸಮಸ್ಯೆ ಆಗ್ಲಿ, ಶನಿ ದೋಷ, ಗ್ರಹ ದೋಷ, ಕಾಗದೋಷ, ಕೇತೋಷ ಇಲ್ಲಿ ಎಲ್ಲ ಪರಿಹಾರ ಆಗುತ್ತೆ. ತುಂಬಾ ಪವರ್ಫುಲ್ ಆಂಜನೇಯ ಸ್ವಾಮಿ. ನಿಮ್ಗೇನಾದ್ರೂ ಮನೆಯಲ್ಲಿ ಸಮಸ್ಯೆ ಆಗ್ಲಿ, ಆರೋಗ್ಯ ಸಮಸ್ಯೆ ಇದ್ರೆ ಓಂ ಹನುಮದೇವ ಅಂತ ಪ್ರಾರ್ಥನಾ ಮಾಡ್ಕೊಂಡು ಭಕ್ತಿ ಶಬ್ದದಲ್ಲಿ ನಿಮ್ಗೇನು ಸಮಸ್ಯೆ ಇದ್ರೆ ಆ ಸಮಸ್ಯೆ ಪ್ರಾರ್ಥನಾ ಮಾಡ್ಕೊಳ್ರಿ. ಯಾರೋ ಮಾತಾಡ್ಬೇಕು, ಯಾರೋ ಇನ್ನೊಂದ್ಸಲ ಹಸಿರ ಮಾಡ್ಕೊಂತೀರಾ. ಎಲ್ಗೋ ಓಡೋಗ್ತಾ ಇದೀಯಾ? ಗೈಸಲ್ಲಿ ಇನ್ನೊಂದು ಏನ್ ಹೇಳ್ಬೇಕು ಅಂದ್ರೆ, ಈ ಆಂಜನೇಯ ದೇವಸ್ಥಾನ ತುಂಬಾ ಪವರ್ಫುಲ್ ಅಂತ ಹೇಳಿದ್ರು ಅವರು. ಅಂದ್ರೆ ನಮ್ಗೆ ಏನಾದ್ರು ಕಷ್ಟ, ಮನೇಲಿ ಏನಾದ್ರು ತಾಪತ್ರೆ ಏನಾದ್ರು ಕಷ್ಟ, ಆಮೇಲೆ ಕೆಲವೊಂದಷ್ಟು ಹಣಕಾಸಲ್ಲಿ ಏನಾದ್ರು ತೊಂದರೆ ಇತ್ತು ಅಂದ್ರೆ ಈ ದೇವ್ರ ಹತ್ರ ಬಂದ್ಬಿಟ್ಟು ನಾವು ಬೇಡ್ಕೊಂಡ್ರೆ
ಅದು ನೆರವೇರುತ್ತೆ ಅಂತ ಅಲ್ಲಿ ಇರೋ ಪುರೋಹಿತರು ಹೇಳಿದ್ರು. ನಾವು ಬೇಡ್ಕೊಂಡಿದ್ವಿ, ನೋಡೋಣ ಏನಾದರೂ ಆದರೆ ಸೊ ನಾವು ನಿಮಗೆ ಅಪ್ಡೇಟ್ ಮಾಡ್ತೀವಿ. ನೀವು ಒಂದ್ಸಲ ಬಂದು ವಿಸಿಟ್ ಮಾಡಿ. ಅಲ್ಲಿ ಎಣ್ಣೆ ಬೇಸಿಲಿ ಊಟ ಕೇಳ್ತೀವಿ ಫಸ್ಟ್ ನೋಡಿ. ಬಂದವ್ರಿಗೆಲ್ಲ ಹೊಟ್ಟೆ ಹಸ್ಕೊಂಡ್ ಬಂದವ್ರಿಗೆಲ್ಲ ಹೊಟ್ಟೆ ತುಂಬಾ ಊಟ ಕಳಿಸ್ತಾರೆ. ಮೇ ಬಿ ಇದು ಕಾಯಿ ಕಟ್ಟಿರೋದು ಅನ್ಸುತ್ತಲ್ಲ. 3 ವಾರ ಹೊಟ್ಟೆ ಹಚ್ಬೋಡ ಅಂತೀನಿ, 3 ವರ್ಷ ಹೊಟ್ಟೆ ಹಚ್ಬೋಡ ಹಂಗೆ ಕಿತ್ತಾಡಕ್ಕೆ. ನಾನ್ 10 ವರ್ಷನೇ ಹೊಟ್ಟೆ ಹಚ್ಬೋಡ ಅಂತಿದ್ದೀನಿ. ಕಿತ್ತಾಡೋದ್ರಪ್ಪ ಇವ್ರೇನೋ ತಿಂತೀನಿ ಅಂದ್ರು. ಮಕ ತೋರ್ಸಿ ಸೈಲೆಂಟ್ ಶಿವ ಅವ್ರೆ, ಏನೋ ತಿನ್ಬೇಕು. ಹೋಗೋದೇ ಇಲ್ಲ. ಹೆಜ್ಜೆ ಯಾವತ್ತು ಮುಂದೆ ಇಕ್ಕರೆ ಯಾವತ್ತ ಹಿಂದೆ ಇಕ್ಕಿದ ಇದೇ ಇಲ್ಲ, ಏನಿಲ್ಲ. ಮುಂದೆ ಇದ್ದೇ ಯಾವತ್ತು ಹಿಂದೆ ಇಡಲ್ಲ. ಸ್ವಲ್ಪ ಟೈಮ್ ಆಗುತ್ತೆ ಏನು ಗೈಸ್ ನೋಡಿ, ಅರ್ಧ ಊರೇ ಕಾಣುತ್ತೆ ಇಲ್ಲಿಂದ. ಈ ದೇವಸ್ಥಾನದಿಂದ ನೋಡಿದ್ರೆ ಕೆಳಗಡೆ ಪಾತಾಳ. ಅಂದ್ರೆ ಭಯ ಆಗುತ್ತೆ ಗೈಸ್ ಸ್ವಲ್ಪ. ನೋಡಿ ರೋಡ್ ಎಲ್ಲ ಈ ರೀತಿ ಇದೆ. ಬಟ್ ಬರೋರು ಹನುಮಾನ್ ಟೆಂಪಲ್ಗೆ, ಕೈಲಾಸಗಿರಿ ಟೆಂಪಲ್ ಮುಂದೆ ಹನುಮಾನ್ ಟೆಂಪಲ್. ಅಂದ್ರೆ ಕೈಲಾಸಗಿರಿ ಟೆಂಪಲ್ 3 ಕಿಲೋಮೀಟರ್ ಆದ್ಮೇಲೆ ಹನುಮಾನ್ ಟೆಂಪಲ್ ಇರೋದು. ಬಟ್ ಚೆನ್ನಾಗಿದೆ ಒಂಥರ. ಬಟ್ ಏನಂದ್ರೆ ಬರೋರು ಹುಷಾರಾಗಿ ಬನ್ನಿ ಅಷ್ಟೇ. ಡ್ರೈವ್ ಮಾಡೋರು ಏನ್ ಹೇಳ್ತಾರೆ, ಏನು ಎಲ್ಬೋರ್ಡ್ ಅರ್ಜೆಂಟ್ ಆಗಲ್ಲ ಓಡಿಸ್ಬೇಡಿ. ಕಾರ್ ಇವಾಗ ಕಲಿತಿದ್ದೀರಾ ಅನ್ನೋರೆಲ್ಲ ಸ್ವಲ್ಪ ಕೇರ್ಫುಲ್ ಆಗಿ ಬನ್ನಿ. 2 ವೀಲರ್ ಅವರು ಅಷ್ಟೇ, ಇನ್ನೂ ಕೇರ್ಫುಲ್ ಆಗಿ ಬನ್ನಿ. ಯಾಕಂದ್ರೆ ಫುಲ್ಲು ಟರ್ನಿಂಗ್ ಪಾಯಿಂಟ್ಸ್ ಗಳಿದೆ ಇಲ್ಲಿ. ಸ್ವಲ್ಪ ಭಯ ಆಗುತ್ತೆ ಓಡಿಸೋದಕ್ಕೆ ನನಗೆ. ಸೊ ಗೈಸ್ ಫೈನಲಿ ನಾವು 3 ಕಿಲೋಮೀಟರ್ಸ್ ಮುಗಿಸ್ಕೊಂಡು ಕೈಲಾಸಗಿರಿಗೆ ಎಂಟ್ರಿ ಮಾಡ್ತಾ ಇದೀವಿ. ಫಸ್ಟ್ ಟೈಮ್ ನೋಡ್ತಾ ಇರೋದು ಹೇಗಿದೆ ಏನು ಎತ್ತ. ವಿಡಿಯೋದಲ್ಲೆಲ್ಲ ನೋಡಿದಾಗ ನಮಗೆ ಕ್ಯೂರಿಯಸ್ ಆಗುತ್ತೆ ನೋಡ್ಬೇಕು ಅಂತ. ಸೊ ಇವಾಗ ನೋಡಕ್ಕೆ ಅಂತ ಬಂದಿದ್ದೀವಿ. ಬಟ್ ನೋಡೋಣ ಹೇಗಿದೆ ಅಂತ ನೋಡೋಣ ಬನ್ನಿ. ಆಯ್ತು, ಅಲ್ಲೇ ಇಟ್ಕೊ ನೀನು. ನಾವೊಂದ್ ಕಡೆ ಅವನೊಂದ್ ಕಡೆ ಮಂಗ. ಇಲ್ಲೇ ಬಿಡ ನೀನು. ನೀನ್ ಯಾಕೆ ಹೋಗ್ತಾ ಇದೀಯಾ? ಒಂದೇ ಸೈಡ್ ಬಿಡು ಅಂದ್ರೆ ಎಲ್ಲೆಲ್ಲೋ ಬಿಡ್ತಾರೆ, ಇಲ್ಲೊಂದು ಅಲ್ಲೊಂದು ಅಂತ. ನೋಡು, ಇಲ್ಲಿ ಶಾಡೋ ಹೆಂಗ್ ಕಾಣಿಸ್ತಾ ಇದೆ. ಇದ್ರಲ್ಲಿ ಶಾಡೋ ಸಕ್ಕದ ಕಾಣ್ತಾ ಇದೆಯಲ್ಲ. ಇನ್ನ ಹಿಂಗ ಒಳಗಡೆ ಹೋಗಿ ಇನ್ನ ಮೇಲೆಲ್ಲ ಹೋಗ್ಬೋದು. ಹೆಂಗಿದೆ ಅಲ್ಲ? ಇಲ್ಲೇ ತಪಸ್ಸು ಕುತ್ಕೊಬಿಡ್ತಾನಂತೆ. ಬಟ್ ನಾವು ಮಾತಾಡೋದು ಏನು ಕೇಳಿಸಲ್ಲ ಗೈಸ್. ನಾನು ಬ್ಯಾಕ್ಗ್ರೌಂಡ್ ವಾಯ್ಸ್ ಬಟ್ ನೈಸ್, ಚೆನ್ನಾಗಿದೆ. ಎಲ್ಲ ಕಿರ್ಸ್ತಾ ಇದಾರೆ ಬಟ್ ಏನು ಕೇಳಿಸಲ್ಲ. ಗಿರಿಜಾ ಕಲ್ಯಾಣ ನೋಡಿ. ಶಿವ ಕಿರ್ಚು ಕಿರ್ಚು. ಒಳಗಡೆ ಒಂಚೂರು ಗಾಳಿ ಇಲ್ಲ ಗೈಸ್. ಇಲ್ಲಿ ಗಾಳಿ ಇದೆ, ನಾವು ಗಾಳಿ ಜಾಕ್ ಹೋಗ್ಬೇಕು. ಸ್ವಲ್ಪ ಗಾಳಿ ಕಮ್ಮಿ. ಕೆಲವೊಂದ್ ಕಡೆ ಅಲ್ಲಿ ಫೋಟೋಸ್ ವಿಡಿಯೋಸ್ ಅಲ್ಲೇನು ಕೆಲವೊಂದ್ ಕಡೆ ವಿಡಿಯೋಸ್ ಫೋಟೋಸ್ ಎಲ್ಲ ವಿಡಿಯೋ ಹಂಗಿಲ್ಲ ಒಳಗಡೆ. ಅಂದ್ರೆ ಕೆಲವೊಂದು ಒಳಗಡೆ ದೇವಸ್ಥಾನದಲ್ಲಿ. ಬಟ್ ಚೆನ್ನಾಗಿದೆ ಗೈಸ್, ನೋಡ್ಬೋದು. ಒಂದ್ಸಲ ಬಂದು ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು. ಅಂಡ್ ಇಲ್ಲಿರೋ ಪ್ಲೇಸ್ ಸಕ್ಕತ್ತಾಗಿದೆ. ಕ್ಲೈಮೇಟ್ ಚೆನ್ನಾಗಿದೆಲ್ಲ. ಕ್ಲೈಮೇಟ್ ಚೆನ್ನಾಗಿದೆ. ಅಲ್ಲೇ ಶಿವನ ದೇವಸ್ಥಾನ ಇರೋದು. ಅಲ್ಲಿ ನಾಮಕಂಠ ನೋಡಿ ಮೇಲೆ, ಅಲ್ಲೇ ಶಿವನ ದೇವಸ್ಥಾನ ಇದೆ ಅಂತೆ. ಇವಾಗವರೆಗೂ ಅಲ್ಲಿ ಮಳೆ ನೀರೇ ಇದ್ಲಂತೆ. ನೀರ್ ಹೋದ್ರೆ ಐಸ್ ಗೊತ್ತಾ, ಫ್ರಿಜ್ ಅಲ್ಲಿ ಈ ಸ್ವಿಟ್ಜರ್ಲೆಂಡ್ ಅಲ್ಲಿ ಐಸ್ ಇರುತ್ತಲ್ಲ, ಅಷ್ಟು ಕೋಲ್ಡ್ ಇರೋದು. ಯಾವ ಕಡೆಯಿಂದ ಹೋಗ್ಬೇಕು ಅಂತ ಗೊತ್ತಾಗ ಹನುಮಾನ್ ದೇವಸ್ಥಾನಕ್ಕೆ ಹೋಗುದಲ್ಲ, ಅಲ್ಲಿಂದ 1 hour ಟ್ರಕ್ಕಿಂಗ್ ಇರೋದು ಅದು. ಸೊ ಟ್ರಕ್ಕಿಂಗ್ ಮಾಡೋರು ಆರಾಮಾಗಿ ಮಾಡ್ಬೋದು. ಬಟ್ ಮಕ್ಳು ಮರಿ ಇಟ್ಕೊಂಡು ನಾವು ಜಲ್ದಿ ಬಂದಿದ್ರೆ ಮಾಡ್ತಾ ಇದ್ವಿ. ಬೆಳಗ್ಗೆ ಮಾಡ್ಬೇಕಂದ್ರೆ ಅವ್ರು ಹೇಳ್ದಂಗೆ ಬೆಳಗ್ಗೆ 5 o'clock ಬಂದ್ ಮಾಡಿ
7 o'clock 8 o'clock ಬಂದ್ರೆ ನಾವು ಮಕ್ಳನ್ನ ಇಟ್ಕೊಂಡ್ ಮಾಡಕ್ಕಾಗಲ್ಲ ಅಷ್ಟೇ, ಬಟ್ ನಾವು ದೊಡ್ಡವರೆಲ್ಲ ಆರಾಮಾಗಿ ಹೋಗಿ ಟ್ರೆಕ್ಕಿಂಗ್ ತರ ಮಾಡ್ಕೊಬರ್ಬೋದು. ಅಂದ್ರೆ ಇನ್ನೊಂದು ಆ ಕಡೆ ಪ್ಲೇಸ್ ಹೋಗ್ಬೋದಾ? ಹಾ ಅಲ್ಲಿಂದಾನೆ ಅಲ್ಲೇ ಜಾಗ ಐತಲ್ಲ ಗೋಶಾಲೆ ಅಂತ, ಹಂಗೆ ಮೇಲೆ ಹೋದ್ರೆ ಫಸ್ಟ್ ಗೋಶಾಲೆ ಸಿಗುತ್ತೆ, ಅದಾದ್ಮೇಲೆ ಶಿವನ್ ದೇವಸ್ಥಾನ. ಗೈಸ್ ಏನ್ ಗೊತ್ತಾ, ಯೂ ಟರ್ನ್ ಮಾಡು, ಅಲ್ಲೊಂಚೂರು ಸೊಪ್ಪಿದೆ ನೋಡಕ್ ಒಂಥರ ಫ್ರೆಶ್ ಆಗಿ ಕಾಣಿಸ್ತಿತ್ತು. ಸರ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಯೂ ಟರ್ನ್ ಮಾಡೋದು ನನ್ ಗಂಡಗೆ ಹೇಳಿದೆ. ಪೆಟ್ರೋಲ್ ಬಂಕ್ ಬಂದ್ಬಿಟ್ಟು ಅವ್ರು ಮಾಡಿದ ಯೂ ಟರ್ನ್ಗೆ ಅಲ್ಲಿ ಇಟ್ಟಿರೋನೇ ಒಬ್ಬ ಹತ್ರೋದ ಅಂತ. ಸೊಪ್ಪು ಚೆನ್ನಾಗಿ ಅಲ್ಲೇ ಇರೋ. ನನ್ ಮಕ್ಳಂತೂ ಎಲ್ಲೂ ಇರಲ್ಲ. ಆಂಟಿ ಎಷ್ಟು ಆಂಟಿ ಸೊಪ್ಪು? ಹಿಂಗೆಲ್ಲ 30 ಜೋಡಿ 50. ಏನ್ ವಿಡಿಯೋ ಕಾಲ್ ಮಾಡಿದೀರಾ? ಅಲ್ಲ ವ್ಲಾಗ್ ಇದು. ಹೌದಾ? ಆಂಟಿ ಪಾಪ ವಿಡಿಯೋ ಕಾಲ್ ಅನ್ಕೋಬಿಟ್ಟಾರೆ ಗೈಸ್. ವ್ಲಾಗ್ ಇದು ವ್ಲಾಗ್. ಆಂಟಿ ಏನ್ ಸೊಪ್ಪಿದೆ ಹೇಳಿ ಇದು? ದಂಟು, ಪಾಲಾಕು, ಅರವೆ ಸೊಪ್ಪು, ಸಬ್ಬಕ್ಕಿ 4 ಐಟಮ್ ಇದೆ. ಸೊಪ್ಪು ನೋಡ್ಕೊ ಬಂದೆ, ಏನ್ ಸೊಪ್ಪು ಅಂತ ಗೊತ್ತಿಲ್ಲ. ಹೌದಾ? ದಂಟ್ ಸೊಪ್ಪು ಮೊಸಪ್ಪು ಹಾಕ್ತಾರಲ್ವಾ? ಮೊಸಪ್ಪು, ಬಸ್ಸಾರು, ಪಲ್ಯ, ಇದು ಮತ್ತೆ ಎಲ್ಲ ಮಾಡ್ತಾರೆ. ಹೌದಾ? ಹಂಗೆ ನೀವು ನಮ್ ಜೊತೆ ಒಂದ್ಸರಿ ಟಿವಿಯಲ್ಲಿ ಬರ್ಲಿ ಅಂತ, ನಮಗೂ ಖುಷಿ ಆಗುತ್ತೆ ನಿಮ್ಗೂ ಖುಷಿ ಆಗ್ಲಿ ಅಂತ. ಓಕೆ ಓಕೆ. ಕೊಡಿ ಆಂಟಿ. ಯಾವ ಟಿವಿ? ಹಾ ಅಕ್ಕ, ಇದು ಯೂಟ್ಯೂಬ್ ಅಲ್ಲಿ ಇರೋ ಟಿವಿ, ಯೂಟ್ಯೂಬ್ ಟಿವಿ. ಯೂಟ್ಯೂಬ್ ವ್ಲಾಗ್. ಅಕ್ಕ ನಮ್ಮ ಹುಡುಗಿಗೆ ಯಾವ ಸೊಪ್ಪು ಅಂತ ಗೊತ್ತಿಲ್ಲ, ಹೇಳ್ಬಿಟ್ಟು ಹಾಕಿ. ಅದಕ್ಕೆ ಆಮೇಲೆ ಹೇಳ್ತಾ ಇದೀನಿ, ದಂಟು, ಪಾಲಾಕು, ಅರವೆ ಸೊಪ್ಪು, ಸಬ್ಬಕ್ಕಿ 4 ಆಮೇಲೆ ಈ ಲೋಕದಲ್ಲಿ ಇರೋ ತರ ಮಾಡ್ಲಿ. ಕಟ್ಟಾಕಿ ಯಾವ್ದು ಪಾಲಾಕ? ಹಾಲಾಕು. ಓಕೆ, ಎಳೆಯದು ಹಾಕ್ತೀನಿ. ಅಕ್ಕ ನೀವೇ ಬೆಳ್ದಿರೋದಾ? ನೀವೇ ಬೆಳ್ದಿರೋದಾ? ಬೆಳ್ದಿರೋದು ತೋಟ ತಗೊಂಡು ಕಿತ್ಕೊಂಡ್ ಇಲ್ಲೇ ತೋಟದಲ್ಲಿ ಹೋಗಿ ಸಖತ್ತಾಗಿದೆ. ಈ ತರದ್ ಬೇಕಾ ಎಳೆದ್ ಬೇಕಾ? ಎಳ್ಳೇದ್ ಹಾಕಿ ಅಕ್ಕ, ಯಾವ ತರ ಇದೆ? ಈ ತರದ್ದು ಹಾಕಿ. ಇದು ತೋರಿಸ್ತಾರ ಅಕ್ಕ, ತೋರ್ಸ ಫಸ್ಟ್ ನೋಡು. ಕೆಲವರು ಈ ತರ ಕೇಳ್ತಾರೆ, ಎಳೆದಂಟು ಇದು ಬೇಡ. ಅದೇ ಹಾಕಿ ಅಕ್ಕ. ಗೈಸ್ ನಾನು ಸೊಪ್ಪು ಸಾರು ಸಕ್ಕದಾಗಿ ಮಾಡ್ತೀನಿ, ಆದ್ರೆ ಏನಂದ್ರೆ ಅದಕ್ಕೆ ಯಾವ ಸೊಪ್ಪುಗಳನ್ನ ಮಿಕ್ಸ್ ಮಾಡಿ ಹಾಕ್ಬೇಕಂತ ಗೊತ್ತಾಗ. ಸಬ್ಬಕ್ಕಿ, ದಂಟು, ಪಾಲಾಕು ಮಿಕ್ಸ್ ಮಾಡಿದ್ರೆ ಮಸೊಪ್ಪು ಚೆನ್ನಾಗುತ್ತೆ. ದಂಟು ಪಾಲಕ್ ದಂಟ. ನೋಡಕ್ಕ ಇದು ಸಖತ್ತಾಗಿ ಮಾಡ್ತಾಳಂತೆ, ಅದು ಯಾವ ಸೊಪ್ಪು ಹಾಕ್ಬೇಕಂತ ಗೊತ್ತಿಲ್ಲ. ಇವಾಗ ಇಲ್ಲಿರೋ ಕಿತ್ಕೊಂಡು ಈ ಸೊಪ್ಪು ಕಿತ್ಕೊಟ್ರು ಹಾಕ್ಬಿಡ್ತಾರೇನೋ. ಆಂಟಿ ನಾನು ಪಾಲಕಲ್ಲಿ ಜಾಸ್ತಿ ಮಾಡೋದು ಸೊಪ್ಪು ಪಾಲಕ್ ಹಾಕ್ತೀನಿ, ಅದಕ್ಕೆ ಗೊತ್ತಾಗಲ್ಲ. ಈ ದಂಟಿಗೆಲ್ಲ ಹಿಂಗಿಸ್ಬಿಟ್ಟು ಈ ಸಾಗು ಮಾಡ್ತೀರಲ್ಲ, ಆಲೂಗಡ್ಡೆ ಡಾಲ್ ಮಾಡ್ತಾರ, ಅದಕ್ಕೆ ಚೆನ್ನಾಗಿರುತ್ತೆ. ಸೂಪರ್ ಆಗಿರುತ್ತೆ. ಹಾ ಇದು ಅಷ್ಟೇ, ಒಂದು 30 2 50. ಅರವೆ ಸೊಪ್ಪು ಬಸ್ಸಾರಿಗೆ ಒಂದೇ ಸಾಕ. 2 ಹಾಕೊಂಬಿಡ, ಸಬ್ಬಕ್ಕಿ ಒಂದು 30 50. ಕಾಸು ಕೊಡಿ ಸರ್. ಕಾಸು ಕೊಡಲಿಲ್ಲ, ಯಾಕಂದ ಜೊತೆ ಇಲ್ಲೇ ಇಟ್ಕೊಂಡು ಎಲ್ಲ ಮಾರ್ಬಿಟ್ಟು ಬಂದ್ಬಿಟ್ಟು ಹೇಳ್ತೀನಿ. ಕಾಸು ಕೊಡುವ, ಕಾಸು ಕೊಡು ಅಂದ್ರೆ ಹೋಗ್ಬಿಟ್ಟು ಸೈಲೆಂಟ್ ಶಿವ ಅವ್ರ ಹತ್ರ ಕಾಸು ಕೊಡು ಅಂತ ಕೇಳ್ತಾರೆ. ಹೆಂಗಾದ್ರೂ ಮಾಡಿ ನನ್ನ ಗಂಡನ ಹತ್ರ ಖರ್ಚು ಮಾಡಿಸ್ತಾನೆ ಇರ್ತೀವಿ ಎಲ್ಲಿ ಬಂದು. ಇದೊಂಥರ ಸೊಪ್ಪು ಚೆನ್ನಾಗಿತ್ತು ಗೈಸ್, ಅದಕ್ಕೇನೆ ತಗೊಂಡೆ. ಹೋಗಿ ಕೊಟ್ಬಿಟ್ಟು ಹೋಗಿ ನೀನೆ. ಎಷ್ಟಾಯ್ತು ಕೇಳೋಣ, ಕೇಳು ಅಂತ. ಥ್ಯಾಂಕ್ಸ್ ಆಂಟಿ, ಬಾಯ್. ಯಾಕಮ್ಮ ಏನ್ ಬತ್ತೆ, ನಾನೇ ಬಂದೆ ಅಲ್ಲಿ ಬಿಡು. ಗೈಸ್ ಏನ್ ಗೊತ್ತಾ, ಊಟ ಮಾಡಕ್ ಬಂದಿದೀವಿ, ಎಂಪೈರ್ಗೆ ಕರ್ಕೊಂಡ್ ಬಂದ್ರು. ಇಲ್ಲಿ ಏನಂದ್ರೆ ಫುಲ್ಲು ಲೇಟ್ ಗೈಸ್ ಕೊಡೋದು ಊಟ. ತುಂಬಾ ಲೇಟ್ ಇಲ್ಲಿ, ಅಂದ್ರೆ ತುಂಬಾ ತಗೊಬಂದ್ ಕೊಟ್ಟಿಲ್ಲ ಪಾಪ. ಅವ್ರಿಬ್ರು ಮಕಾನೇ ನೋಡಕ್ ಆಗ್ತಾ ಇಲ್ಲ ಗೈಸ್. ನೋಡಿ ನಿದ್ದೆ ಬೇರೆ ಇವ್ರಿಗೆ, ಕಣ್ಣಲ್ಲಿ ನಿದ್ದೆ ಇಳಿತಾ ಇದೆ, ಫುಲ್ ತುಂಬೋಗಿದೆ ನಿದ್ದೆ ಅವ್ರಿಗೆ. ಇವನ್ಗೆ ಅಶ್ವಾಗಿ ಹೋಗ್ಬಿಟ್ಟಿದೆ ಫುಲ್ಲು ಪಾಪ. ಅವ್ರಿಬ್ರು ಮಕ ನೋಡ್ಕೊಂಡು ಒಬ್ರಿಗೊಬ್ರು ಅವಾಗಿದ್ದ ಕೂತವ್ರೆ. ಯಾವ ಕಲರ್ ತಗೋತಾ ಇದು? ಈ ತರ ಕಲರ್ ತಗೊಂಡಿದ್ದಲ್ಲ ಆಲ್ರೆಡಿ, ಈ ತರ ಕಲರ್ ರೆಡ್ ಬೇಡ. ಸೊ ಗೈಸ್ ಫೈನಲಿ ಮಾರ್ನಿಂಗ್ ಇಂದ ಎಲ್ಲ ಟ್ರಿಪ್ ಮುಗಿಸ್ಕೊಂಡು ಇವಾಗ ಈ ಇಬ್ರು ಸಾಯಿಬ್ರು ಏನೋ ಅವ್ರ ಜಿಮ್ಗೆ ಅಂತ ಶೂ ತಗೊಂಡು ಶೂ ಎಲ್ಲ ಪರ್ಚೇಸ್ ಮಾಡಿ, ಅಂಡ್ ನನ್ಗೊಂದು ನನ್ನ ತಮ್ಮ ಒಂದು ಸ್ಯಾಂಡಲ್ ತಕೊಟ್ಟ. ಹೀಲ್ಸ್ ತುಂಬಾ ದಿವಸ ಆಗೋಗಿದೆ ತಗೊಂಡು, ಬಟ್ ತುಂಬಾ ಚಪ್ಪಲಿಗಳು ತಗೊಳ್ತೀನಿ ಗೈಸ್. ಎಷ್ಟು ಚಪ್ಪಲಿಗಳು ಬಿದ್ದಿದೆ ನನ್ಗೆ ಗೊತ್ತಿಲ್ಲ. ಮೇಲೂ ಮನೇಲೂ ಸ್ವಲ್ಪ ಎಲ್ಲ ಕಟ್ಟಿಕ್ಕಿರ್ತೀನಿ.
ಏಯ್ ಸುಮ್ಮನೆ ಇಲ್ಲೇ ಸೊ ಅವನಿವಾಗ ಒಂದು ಎಲ್ಲ ಇರಾಮ ಸುಮ್ಮನೆ. ಶಿರೀಕ್ಷಾ ಸೊ ಫೈನಲಿ ಮನೆಗೆ ಹೊರಡ್ತಾ ಇದೀವಿ. ಇನ್ನೇನು ಆನ್ ದ ವೇ ನಮ್ಮ ಮನೆಗೆ. ಇವಾಗ ಹೋಗ್ಬಿಟ್ಟು ಊಟ ಎಲ್ಲ ಆಯ್ತು ಗೈಸ್. ಇವಾಗ ಹೋಗ್ಬಿಟ್ಟು ನೆಮ್ಮದಿಗೆ ನಿದ್ದೆ ಮಾಡಿದ್ರೆ ಸಾಕು. ಬಾಳೆ ನೀಲ್ವಾ ಮನೇಲಿ? ಗೊತ್ತಿಲ್ಲ, ಇಲ್ಲ ಇಲ್ಲ ಬಾಳೆಹಣ್ಣಿಲ್ಲ. ಹೋಗ್ತೀನಿ ಹಚ್ಕೋಬಾ. ಅಯ್ಯ ದುಬೈ ಇಲ್ಲಿ ಏನು ಹೋಗು, ಇವ್ರು 1 kg ನನಗಂತೂ ಬಾಳೆ ಇಸ್ಕೊ. ಹಿಂಸೆ ಕೊಡ್ತಾರೆ ಇದ್ದಾಗ್ಲೂ ಬೇಜಾರಾಗ್ಬಿಡುತ್ತೆ ನಂಗೆ. ಜಿಮ್ ಹೋಗೋದೇನು ಆಟ ಆಡಕ? ದುಡ್ಡಿಲ್ದೆ ಎಲ್ಲೂ ಹೋಗಲ್ಲ ನಾನು. ಇವ್ರು ಯಾವಾಗ್ಲೂ ಬಾಳೆಹಣ್ಣ ಅಂದ್ರೆ ಇವ್ರು ಹೋಗು. ಏ ಕ್ಯಾಶ್ ಕೊಡು ಎತ್ತಿ, ನಾನು ಅಲ್ಲೆಲ್ಲ ಹೋಗಿ ಇಸ್ಕೊಂಡು ಬರೋದೆಲ್ಲ ಇಲ್ಲ. ಬನ್ನಿ guys, ಇವಾಗ ಬಾಳೆಹಣ್ಣು ತಗೋ ಬರುವ. ನೋಡಿ ಇಷ್ಟು ಬಾಳೆಹಣ್ಣ ಬರೀ ಒಂದು ವಾರದಲ್ಲಿ ಖಾಲಿ ಮಾಡ್ಬಿಡ್ತಾರೆ ಗೈಸ್. ವಾರನೂ ಇಲ್ಲ, ವಾರ ಮುಗಿಯೋಷ್ಟರಲ್ಲಿ ಖಾಲಿ ಮಾಡಿರ್ತಾರೆ. 100 ರೂಪಾಯಿಗೆ 2 kg ಅಂತಪ್ಪ. 2.5 kg ಏನ್ ಹೇಳಿದ್ರು? 2 kg 2.5. 4 ದಿವಸ ಬರಲ್ಲ ಇದೆ. ಹಾ ನಡಿ. ನನ್ ಮಗ ಜಾಸ್ತಿ ಮಾತಾಡೋದ್ ಕಲ್ತ್ಕೋಬಿಟ್ಟವನೆ ಗೈಸ್. ನನ್ ಮಗ ಅಲ್ಲ ಆ ಬಾಳೆ 4 ದಿವಸ ಬರಲ್ಲ. ಹೆವಿ ಮಾತಾಡ್ತಾನೆ ನನ್ ಮಗ. ಒಂದು ಓಕೆ, ಅವನೇ ಕಾರ್ ಓಡಿಸ್ತಾನಂತೆ. ಇವಾಗ ಆಮೇಲೆ 300 ಮಟ್ಟ ತಗೊಂಡು ಅವನೇ ಕಾರ್ ಓಡಿಸ್ಕೊಂಡು ನಮ್ಮನ್ನ ಮನೆ ಕರ್ಕೊಂಡೋಗಿ ಅಂದ್ರೆ ಎಲ್ಲರೂ ಕರ್ಕೊಂಡೋಗಿ ಮನೆ ಕರ್ಕೊಂಡು ಹೋಗ್ತಾನೆ. ಎಲ್ಲಿ ನೋಡಿದ್ರು ಶಿವು ಹುಡುಗಿರ್ ಫ್ಯಾನು ಗೈಸ್. ಏನು ರಸಿಕರ ರಾಜ ಸೈಲೆಂಟ್ ಶಿವು, ರಸಿಕರ ರಾಜ ಸೈಲೆಂಟ್ ಶಿವು ಆಗ್ಬಿಟ್ಟವ್ರೆ ಗೈಸ್. ನೋಡಿ ಅಲ್ಲಿರೋರು ಬ್ಲಾಗ್ ಮಾಡ್ತಾ ಇದ್ರು. ಕೋಪ ಬರುತ್ತೆ guys, ಶಿಕ್ಷೆ ಕೊಡ್ತಾರೆ ಅವ್ರು ನನಗೆ. ಸೊ ಗೈಸ್ ಬನ್ನಿ, ಇದಿಷ್ಟೇ ವ್ಲಾಗು. ಸುಮ್ಮನೆ ಹೋಗಿಲ್ಲ. ಅಂಡ್ ಈಗ ಇಷ್ಟೇ ವ್ಲಾಗು. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ನಂದಿಗೆ ಸಿಗ್ತೀವಿ. ಅಲ್ಲಿವರೆಗೂ ಟಿಲ್ ದೆನ್ ಲವ್ ಯು ಆಲ್. ಬಾಯ್ ಬಾಯ್. ಬಾಯ್ ಮಾಡಿ. ಬಾಯ್ ಬಾಯ್. YouTube channel bye. YouTube channel bye.